ಎಲ್ರಿಗೂ ನಮಸ್ಕಾರ. ಇನ್ಫಿನಿಟ್ IAS KS ಮಾರ್ಚ್ ಕರೆಂಟ್ ಅಫೇರ್ಸ್ MCQ ಡಿಸ್ಕಷನ್ಗೆ ಸ್ವಾಗತ. ಸೊ ಈ ಪ್ರಶ್ನೆಗಳು ನಿಮ್ಮ ಮುಂಬರುವ KS ಮತ್ತು UPSC ಎಕ್ಸಾಮಿನೇಷನ್ಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ತುಂಬ ಮುಖ್ಯವಾಗಿರ್ತವೆ. ಮೊದಲನೇ ಪ್ರಶ್ನೆ ನೋಡೋಣ. ಸೊ ಮೊದಲನೇ ಪ್ರಶ್ನೆ 16th ಫೈನಾನ್ಸ್ ಕಮಿಷನ್ 16ನೇ ಹಣಕಾಸು ಆಯೋಗದ ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. The 16th Finance Commission is a constitutional body under the Article 280. It was chaired by Arvind Panagaria. Its principal recommendation period is 2026-27 to 2030-31. So it recommended retaining the states share in divisible pool of the union's taxes at 41%. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 16ನೇ ಹಣಕಾಸು ಆಯೋಗವು ಸಂವಿಧಾನದ ಅನುಚ್ಛೇದ 280 ಅಡಿ ರಚಿಸಲಾದ ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಇದಕ್ಕೆ ಡಾಕ್ಟರ್ ಅರವಿಂದ್ ಪನಗಾಡಿಯ ಅಧ್ಯಕ್ಷತೆ ವಹಿಸಿದ್ದರು. ಇದರ ಪ್ರಮುಖ ಶಿಫಾರಸುಗಳ ಅವಧಿ 2026-27ರಿಂದ 2030-31ರವರೆಗೆ ಇದೆ. ಕೇಂದ್ರದ ಹಂಚಿಕೆಗೆ ಒಳಪಡುವ ತೆರಿಗೆಗಳ ನಿವ್ವಳ ಆದಾಯದಲ್ಲಿ ರಾಜ್ಯಗಳ ಪಾಲನ್ನು 40% ಹಾಗೆಯೇ ಮುಂದುವರಿಸಲು ಆಯೋಗ ಶಿಫಾರಸು ಮಾಡಿದೆ. ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದರೆ, ಸೊ ಎಲ್ಲ 4 ಹೇಳಿಕೆಗಳು ಸರಿಯಾಗಿದೆ ಅಂತ ಇಲ್ಲಿ ನಾವು ನೋಡ್ಬೋದು. ಸೊ ಆಲ್ 4 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓಕೆ, 4 ಹೇಳಿಕೆಗಳು ಸರಿಯಾಗಿದೆ. ಸೊ ಅನುಚ್ಛೇದ 280ರ ಪ್ರಕಾರ ರಾಷ್ಟ್ರಪತಿ ನಿಯಮಿತವಾಗಿ ಹಣಕಾಸು ಆಯೋಗವನ್ನು ರಚಿಸುತ್ತಾರೆ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಲಂಬ ತೆರಿಗೆ ಹಂಚಿಕೆ ಹಾಗೂ ರಾಜ್ಯಗಳ ನಡುವಿನ ಅಡ್ಡ ಹಂಚಿಕೆಯ ಕುರಿತು ಆಯೋಗ ಶಿಫಾರಸು ಮಾಡುತ್ತದೆ. ಅರವಿಂದ್ ಪನಗಾರಿಯ ಅಧ್ಯಕ್ಷತೆಯ 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಅವಧಿ 1 ಏಪ್ರಿಲ್ 2026ರಿಂದ 5 ವರ್ಷಗಳಿರ್ತವೆ. ಓಕೆ, ಸೊ ಹಂಚಿಕೆಗೆ ಒಳಪಡುವ ಕೇಂದ್ರ ತೆರಿಗೆಗಳಲ್ಲಿ ರಾಜ್ಯಗಳ ಪಾಲನ್ನು 41% ಆಗಿಯೇ ಉಳಿಸಲು ಶಿಫಾರಸು ಮಾಡಲಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಹಾಗಾಗಿ ಎಲ್ಲ ಸ್ಟೇಟ್ಮೆಂಟ್ಸ್ಗಳು ಇಲ್ಲಿ ಸರಿ ಇದೆ. ಸೊ ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಸ್ಕಿಲ್ ಇಂಡಿಯಾ ಮಿಷನ್ ಬಗ್ಗೆ ಇದೆ. ಸ್ಕಿಲ್ ಇಂಡಿಯಾ is an umbrella skilling initiative rather than a single statutory program created by an act of parliament. The restructured Skill India program brings together Pradhan Mantri Krishi Vikas Yojana 4.0, PM NAPS and Jan Shikshana Sansadan. The restructured program is implemented as a central sector scheme. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸ್ಕಿಲ್ ಇಂಡಿಯಾ ಸಂಸತ್ತಿನ ಪ್ರತ್ಯೇಕ ಕಾಯ್ದೆಯಿಂದ ರಚಿಸಲಾದ ಏಕೈಕ ಕಾನೂನುಬದ್ಧ ಯೋಜನೆಯಲ್ಲ, ಇದು ಕೌಶಲ್ಯಾಭಿವೃದ್ಧಿಯ ಸಮಗ್ರ ಅಭಿಯಾನವಾಗಿದೆ. ಪುನರ್ರಚಿಸಲಾದ ಸ್ಕಿಲ್ ಇಂಡಿಯಾ ಪ್ರೋಗ್ರಾಂ ಅಡಿಯಲ್ಲಿ PMKVY 40, PM NAPS ಮತ್ತು ಜನಶಿಕ್ಷಣ ಸಂಸ್ಥಾನಗಳನ್ನು ಒಟ್ಟುಗೂಡಿಸಲಾಗಿದೆ. ಪುನರ್ರಚಿಸಲಾದ ಕಾರ್ಯಕ್ರಮವನ್ನು ಕೇಂದ್ರ ವಲಯದ ಯೋಜನೆಯಾಗಿ ಜಾರಿಗೊಳಿಸಲಾಗುತ್ತದೆ. ಸೊ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ, ಸೊ ಎಲ್ಲ 3 ಹೇಳಿಕೆಗಳು ಇಲ್ಲಿ ಸರಿಯಾಗಿರ್ತವೆ. ಸೊ ಹಾಗಾಗಿ ಉತ್ತರ ಆಗಿರುತ್ತೆ ಬಿ. ಸೊ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಸೊ ಇಂಡಿಯಾ ಕೆನಡಾ ಯುರೇನಿಯಂ ಡೀಲ್ ಬಗ್ಗೆ ಇದೆ. Consider the following statement. India's Department of Atomic Energy signed a long-term uranium supply arrangement with Canada's Cameo in 2026. The arrangement envisages a supply of nearly 22 million pounds of uranium concentrate over 2027 to 2035. Uranium concentrate such as U-308 is an upstream nuclear fuel material and is not directly loaded into most power reactors. The agreement by itself changes India's status under the Nuclear Non-Proliferation Treaty to that of a nuclear weapon state. Civil nuclear material supplied to India can be subject to applicable standards and peaceful use commitments. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ ಅಣುಶಕ್ತಿ ಇಲಾಖೆ 2026ರಲ್ಲಿ ಕೆನಡಾದ ಕೆಮೆಕೋ ಸಂಸ್ಥೆಯೊಂದಿಗೆ ದೀರ್ಘಾವಧಿಯ ಯುರೇನಿಯಂ ಪೂರೈಕೆ ಒಪ್ಪಂದ ಮಾಡಿಕೊಂಡಿತು. ಈ ವ್ಯವಸ್ಥೆಯಡಿ 2027ರಿಂದ 2035ರವರೆಗೆ ಸುಮಾರು 22 ಮಿಲಿಯನ್ ಪೌಂಡ್ ಯುರೇನಿಯಂ ಸಾಂದ್ರಿತ ಪದಾರ್ಥ ಪೂರೈಕೆಗೆ ನಿರೀಕ್ಷಿಸಲಾಗಿದೆ. ಯುರೇನಿಯಂ 308 ಮುಂತಾದ ಯುರೇನಿಯಂ ಸಾಂದ್ರಿತ ಪದಾರ್ಥ ಅಣು
ಇಂಧನ ಚಕ್ರದ ಮೇಲ್ಮೈ ದರ್ಜೆಯ ಕಚ್ಚಾ ವಸ್ತುವಾಗಿದ್ದು ಬಹುತೇಕ ವಿದ್ಯುತ್ ರಿಯಾಕ್ಟರ್ಗಳಿಗೆ ನೇರವಾಗಿ ತುಂಬಲಾಗುವುದಿಲ್ಲ. ಈ ಒಪ್ಪಂದದಿಂದಲೇ NPT ಅಡಿಯಲ್ಲಿ ಭಾರತದ ಸ್ಥಾನಮಾನವು ಅಣ್ವಸ್ತ್ರ ರಾಷ್ಟ್ರದ ಸ್ಥಾನಮಾನಕ್ಕೆ ಬದಲಾಗುತ್ತದೆ. ಭಾರತಕ್ಕೆ ಪೂರೈಸುವ ನಾಗರಿಕ ಅಣು ವಸ್ತು ಅನ್ವಯಿಸುವ ಸುರಕ್ಷತಾ ಕ್ರಮಗಳು ಮತ್ತು ಶಾಂತಿಯುತ ಬಳಕೆಯ ಬದ್ಧತೆಗಳಿಗೆ ಒಳಪಟ್ಟಿರಬಹುದು. ಸೊ ಯಾವ ಒಂದು ಸ್ಟೇಟ್ಮೆಂಟ್ಸ್ಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 4 ಮಾತ್ರ. ಸೊ ಉತ್ತರ ಆಗಿರುತ್ತೆ ಸಿ. ಸೊ 4 ಮಾತ್ರ ಸರಿಯಾಗಿರುತ್ತೆ. ಸೊ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ನೋಡೋಣ. 4ನೇ ಹೇಳಿಕೆ ತಪ್ಪಾಗಿದೆ. ಓಕೆ, 1, 2, 3 ಮತ್ತು 5ನೇ ಹೇಳಿಕೆ ಸರಿಯಾಗಿರುತ್ತೆ. ಸೊ ಕ್ಯಾಮೆಕೋ ಮತ್ತು ಭಾರತ ಅಣುಶಕ್ತಿ ಇಲಾಖೆಯ ದೀರ್ಘಾವಧಿ ಒಪ್ಪಂದವು ಭಾರತದ ನಾಗರಿಕ ಅಣು ವಿದ್ಯುತ್ ಕಾರ್ಯಕ್ರಮಕ್ಕೆ ಇಂಧನ ಭದ್ರತೆಯನ್ನು ಬಲಪಡಿಸುತ್ತದೆ. U-30 ಎಂಬ ಯುರೇನಿಯಂ ಸಾಂದ್ರಿತ ಪದಾರ್ಥವನ್ನು ರಿಯಾಕ್ಟರ್ ಬಳಕೆಗೆ ಮೊದಲು ಇನ್ನಷ್ಟು ಅಣು ಇಂಧನ ಚಕ್ರ ಪ್ರಕ್ರಿಯೆಗಳಿಗೆ ಒಳಪಡಿಸಬೇಕಾಗತ್ತೆ. ಓಕೆ, ಸೊ ನಾಗರಿಕ ಯುರೇನಿಯಂ ಒಪ್ಪಂದ ಮಾಡಿಕೊಂಡುದರಿಂದ ಮಾತ್ರ NPT ಅಡಿಯಲ್ಲಿ ಭಾರತದ ಸ್ಥಾನಮಾನ ಬದಲಾಗುವುದಿಲ್ಲ ಅಂತ ನಾವು ನೋಡ್ಬೋದು. ಇಲ್ಲಿ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಯಾವಾಗ ಆಯಿತು ಅನ್ನೋದು ಕೂಡ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಅದು ಕೂಡ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿನೇಷನ್ಸ್ಗೆ. ಓಕೆ, ಸೊ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಜನರೇಟಿವ್ AI ಅಂಡ್ ಇಟ್ಸ್ ಪ್ರೆಸೆಂಟ್ ಅಪ್ಲಿಕೇಶನ್ ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. Generative AI systems can create new text, images, audio or software code based on the patterns learned from the data. Large language models generally produce outputs probabilistically rather than by retrieving a single fixed answer from database. Retrieval augmented generation can combine a generative model with externally retrieved documents. Outputs of generative AI are necessarily deterministic, source verified and free from hallucination. ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಜನರೇಟಿವ್ AI ವ್ಯವಸ್ಥೆಗಳು ದತ್ತಾಂಶದಿಂದ ಕಲಿತ ಮಾದರಿಗಳ ಆಧಾರದ ಮೇಲೆ ಹೊಸ ಪಠ್ಯ, ಚಿತ್ರ, ಧ್ವನಿ ಅಥವಾ ಕಂಪ್ಯೂಟರ್ ಸಂಕೇತವನ್ನು ರಚಿಸಬಹುದು. ದೊಡ್ಡ ಭಾಷಾ ಮಾದರಿಗಳು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಸಾಮಾನ್ಯವಾಗಿ ದತ್ತ ಸಂಚಯದಿಂದ ಒಂದೇ ಸ್ಥಿರ ಉತ್ತರವನ್ನು ತೆಗೆದುಕೊಳ್ಳುವುದಕ್ಕಿಂತ ಸಂಭವನೀಯತೆಯ ಆಧಾರದ ಮೇಲೆ ಉತ್ತರಗಳನ್ನು ರಚಿಸುತ್ತದೆ. ರಿಟ್ರೀವಲ್ ಆಗ್ಯುಮೆಂಟೆಡ್ ಜನರೇಷನ್ ವಿಧಾನವು ಜನರೇಟಿವ್ ಮಾದರಿಯನ್ನು ಹೊರಗಿನ ಮೂಲಗಳಿಂದ ಹಿಂಪಡೆಯಲಾದ ದಾಖಲೆಗಳೊಂದಿಗೆ ಸಂಯೋಜಿಸಬಹುದು. ಜನರೇಟಿವ್ AI ನೀಡುವ ಉತ್ತರಗಳು ಅನಿವಾರ್ಯವಾಗಿ ನಿರ್ಣಿತ, ಮೂಲ ಪರಿಶೀಲಿತ ಮತ್ತು ಭ್ರಮಾಣಾತ್ಮಕ ದೋಷಗಳಿಂದ ಮುಕ್ತವಾಗಿರುತ್ತವೆ. ಸೊ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಆಗುತ್ತೆ D3 ಓನ್ಲಿ, 3 ಮಾತ್ರ ಅಂತ ಇಲ್ಲಿ ಸರಿಯಾಗಿರುತ್ತೆ. ಸೊ 1, 2, 3 ಹೇಳಿಕೆಗಳು ಸರಿಯಾಗಿದೆ. ಸೊ ಈ ದೋಷ ಮುಕ್ತವಾಗಿರುತ್ತೆ ಅನ್ನೋದು ಒಂದು ಸೆಂಟೆನ್ಸ್ ಇಲ್ಲಿ ತಪ್ಪಾಗಿರುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಜನರೇಟಿವ್ AI ತುಂಬಾ ನ್ಯೂಸ್ ಅಲ್ಲಿ ಇರೋದ್ರಿಂದ ಸೊ ಈಗ ಮುಂದಿನ ಒಂದು ಎಕ್ಸಾಮಿನೇಷನ್ಗಳಲ್ಲಿ ನಾವು ಜನರೇಟಿವ್ AI ಬಗ್ಗೆ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾಗಿ ಈ ಒಂದು ಟೆಕ್ನಾಲಜಿ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ನ್ಯಾಷನಲ್ HPV ವ್ಯಾಕ್ಸಿನೇಷನ್ ರೋಲ್ ಔಟ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಯೂನಿಯನ್ ಗವರ್ನಮೆಂಟ್ ಲಾಂಚ್ಡ್ ಎ ನೇಷನ್ ವೈಡ್ free HPV vaccination program for eligible 14-year-old girls in 2026. Participation in the vaccine program is voluntary. The program uses a single-dose quadrivalent HPV vaccine covering HPV type 6, 11, 16 and 18. Human papillomas causes only cervical cancer and has no association with other cancers. HPV vaccination completely eliminates the future need for cervical cancer screening. HPV vaccines are primarily prophylactic and work best before exposure to the targeted virus types. So how many of the statements are correct ಅಂತ ಕೇಳಿದ್ದಾರೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕೇಂದ್ರ ಸರ್ಕಾರ 2026ರಲ್ಲಿ ಅರ್ಹ 14 ವರ್ಷದ ಬಾಲಕಿಯರಿಗೆ ಉಚಿತ ರಾಷ್ಟ್ರವ್ಯಾಪ್ತಿ HPV ಲಸಿಕಾ ಕಾರ್ಯಕ್ರಮವನ್ನು ಆರಂಭಿಸಿತು. ಈ ಲಸಿಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಸ್ವಇಚ್ಛೆ ಆಗಿದೆ. ಕಾರ್ಯಕ್ರಮದಲ್ಲಿ HPV 6, 11, 16 ಮತ್ತು 18 ಪ್ರಕಾರಗಳನ್ನು ಒಳಗೊಂಡ ಏಕಮಾತ್ರೆಯ ಚತುರ್ವಿಧ HPV ಲಸಿಕೆಯನ್ನು ಬಳಸಲಾಗುತ್ತದೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಗರ್ಭಕಂಠದ ಕ್ಯಾನ್ಸರ್ಗೆ ಮಾತ್ರ ಕಾರಣವಾಗುತ್ತದೆ. ಇತರ ಯಾವುದೇ ಕ್ಯಾನ್ಸರ್ಗಳೊಂದಿಗೆ ಸಂಬಂಧವಿಲ್ಲ. HPV ಲಸಿಕೆ ಪಡೆದ ನಂತರ ಭವಿಷ್ಯದಲ್ಲಿ ಗರ್ಭಕಂಠ ಕ್ಯಾನ್ಸರ್ ತಪಾಸಣೆ ಅಗತ್ಯ ಸಂಪೂರ್ಣವಾಗಿ ಇಲ್ಲವಾಗುತ್ತದೆ. HPV ಲಸಿಕೆಗಳು ಮುಖ್ಯವಾಗಿ ಸೋಂಕು ತಡೆಗಟ್ಟುವ ಸ್ವರೂಪವಾಗಿದ್ದು ಗುರಿಯಾದ ವೈರಸ್ ಪ್ರಕಾರಗಳಿಗೆ ಒಡ್ಡಿಕೊಳ್ಳುವ ಮೊದಲು ನೀಡಿದಾಗ ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ. ಸೊ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ, ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 4 ಮಾತ್ರ ಅಂತ ಇಲ್ಲಿ ನೋಡಬಹುದು. ಓಕೆ, ಸೊ 1, 2, 3 ಮತ್ತು
6ನೇ ಹೇಳಿಕೆಗಳು ಸರಿಯಾಗಿವೆ. ಸೊ 4 ಮತ್ತು 5ನೇ ಹೇಳಿಕೆಯಲ್ಲಿ ತಪ್ಪಾಗಿರುತ್ತೆ. ಓಕೆ, ಸೊ ನೆನ್ಪಿಡಿ, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. HPV ವ್ಯಾಕ್ಸಿನ್ ರೋಲ್ಔಟ್ ಆಯಿತು ನಮ್ಮ ಇಂಡಿಯಾದಲ್ಲಿ. ಸೊ ಹಾಗಾಗಿ ಇದ್ರ ಮೇಲೆ ಕ್ವಶನ್ ಗ್ಯಾರಂಟಿ ಕೇಳ್ತಾರೆ. ಸೊ ಹಾಗಾಗಿ ಇದನ್ನ ನೆನ್ಪಿಡಿ ನೀವು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಇಂಡಿಯಾ ಅಂಡ್ ಗ್ಲೋಬಲ್ ಚೈಲ್ಡ್ಹುಡ್ ಒಬೆಸಿಟಿ ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ರೀಸೆಂಟ್ ಗ್ಲೋಬಲ್ ಒಬೆಸಿಟಿ ಎಸ್ಟಿಮೇಟ್ಸ್ placed India second, okay, second only to China in the absolute number of children living with high BMI or obesity related burdens. A high absolute number of affected children does not necessarily mean that India has the world's second highest childhood obesity prevalence rate. For children and adolescents, BMI assessment is interpreted with age and sex specific growth reference rather than adult cutoff alone. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇತ್ತೀಚಿನ ಜಾಗತಿಕ ಅಂದಾಜುಗಳಲ್ಲಿ ಹೆಚ್ಚಿನ BMI ಸ್ಥೂಲಕಾಯ ಭಾರ ಹೊಂದಿರುವ ಮಕ್ಕಳ ಒಟ್ಟು ಸಂಖ್ಯೆಯಲ್ಲಿ ಭಾರತವು ಚೀನಾದ ನಂತರ 2ನೇ ಸ್ಥಾನದಲ್ಲಿದೆ. ಪೀಡಿತ ಮಕ್ಕಳ ಒಟ್ಟು ಸಂಖ್ಯೆ ಹೆಚ್ಚು ಇರುವುದರಿಂದಲೇ ಭಾರತದಲ್ಲಿ ಬಾಲ ಸ್ಥೂಲಕಾಯದ ಪ್ರಮಾಣವು ವಿಶ್ವದಲ್ಲೇ 2ನೇ ಅತಿ ಹೆಚ್ಚು ಎಂದು ಅರ್ಥವಾಗುವುದಿಲ್ಲ. ಮಕ್ಕಳು ಮತ್ತು ಕಿಶೋರರಲ್ಲಿ BMI ಮೌಲ್ಯಮಾಪನವನ್ನು ವಯಸ್ಸು ಮತ್ತು ಲಿಂಗಕ್ಕೆ ಅನುಗುಣವಾಗಿ ಬೆಳವಣಿಗೆ ಮಾನದಂಡಗಳೊಂದಿಗೆ ಅರ್ಥೈಸಬೇಕು. ವಯಸ್ಕರ ಮಿತಿಗಳನ್ನು ಮಾತ್ರ ಬಳಸಬಾರದು. ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಎಲ್ಲಾ 3 ಹೇಳಿಕೆಗಳು ಇಲ್ಲಿ ಸರಿಯಾಗಿರುತ್ತೆ ಅಂತ ನಾವು ನೋಡಬಹುದು. ಓಕೆ, ಸೊ ಅದರ ಜೊತೆಗೆ ನೀವು ವಿವರಣೆ ಕೂಡ ಅಬ್ಸರ್ವ್ ಮಾಡಬೇಕು. ಸಮ್ ಅದರ್ ಅಡಿಷನಲ್ ಪಾಯಿಂಟ್ಸ್ ನಿಮಗೆ ಸಿಗುತ್ತೆ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಸೆನ್ಸಸ್ 2027 ಮಾಸ್ಕಾಟ್ಸ್ ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. Pragati and Vikas are the mascots for Census 2027. Pragati is depicted as female enumerator and Vikas as male enumerator. Census 2027 is designed as India's first fully digital census exercise with a self-enumeration option. The mascots themselves exercise statutory power under the Census Act 1948. Consider the following statements given. Which of the statements are correct? ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪ್ರಗತಿ ಮತ್ತು ವಿಕಾಸ್ 2027ರ ಜನಗಣತಿಯ ಶುಭ ಚಿಹ್ನೆಗಳಾಗಿವೆ. ಪ್ರಗತಿಯನ್ನು ಮಹಿಳಾ ಗಣಿತದಾರರಾಗಿ, ವಿಕಾಸನ್ನು ಪುರುಷ ಗಣತಿದಾರನಾಗಿ ಚಿತ್ರಿಸಲಾಗಿದೆ. 2027ರ ಜನಗಣತಿಯನ್ನು ಸ್ವಯಂ ಗಣತಿ ಆಯ್ಕೆಯೊಂದಿಗೆ ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಜನಗಣತಿ ಕಾರ್ಯಾಚರಣೆಯಾಗಿ ರೂಪಿಸಲಾಗಿದೆ. ಈ ಶುಭ ಚಿಹ್ನೆಗಳು ಸ್ವತಃ ಜನಗಣತಿ ಕಾಯ್ದೆ 1948 ಅಡಿ ಕಾನೂನುಬದ್ಧ ಅಧಿಕಾರಗಳನ್ನು ಚಲಾಯಿಸುತ್ತವೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 3 ಹೇಳಿಕೆ ಮಾತ್ರ ಸರಿಯಾಗಿದೆ ಅಂತ ನಾವು ನೋಡಬಹುದು. ಸೊ ಆ ಹೇಳಿಕೆಗಳು 1, 2 ಮತ್ತು 3 ಹೇಳಿಕೆಗಳು ಸರಿಯಾಗಿದ್ದು 4ನೇ ಹೇಳಿಕೆ ತಪ್ಪಾಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಚಿಹ್ನೆಗಳಿದಾವಲ್ಲ, ಸೊ ಅವು 1948 ಅಡಿ ಬರುವುದಿಲ್ಲ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಓಕೆ, ಸೊ ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಕರ್ನಾಟಕ ಬಜೆಟ್ ಬಗ್ಗೆ ಇದೆ. Consider the following statements. Karnataka presented its 2026-27 state budget in March 2026. The total budget size was about 4.48 lakh crore. The budget announced Yuva Yuga aimed at large-scale training in emerging technology and allied sectors. A state budget is itself a money bill and therefore requires no separate appropriation bill. Withdrawal of money from the consolidated fund of the state requires the legislative appropriation in accordance with the constitution. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕರ್ನಾಟಕವು 2026ರ ಮಾರ್ಚ್ನಲ್ಲಿ 2026-27ನೇ ಸಾಲಿನ ರಾಜ್ಯ ಬಜೆಟ್ ಮಂಡಿಸಿತು. ಬಜೆಟ್ನ ಒಟ್ಟು ಗಾತ್ರ ಸುಮಾರು 4.48 ಲಕ್ಷ ಕೋಟಿ ಆಗಿತ್ತು. ಹೊಸ ತಂತ್ರಜ್ಞಾನ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದ ಕೌಶಲ್ಯ ತರಬೇತಿಗೆ ಯುವ ಯುಗ ಕಾರ್ಯಕ್ರಮವನ್ನು ಬಜೆಟ್ ಘೋಷಿಸಿತು. ರಾಜ್ಯ ಬಜೆಟ್ ಸ್ವತಃ ಹಣ ಮಸೂದೆಯಾಗಿರುವುದರಿಂದ ಪ್ರತ್ಯೇಕ ವಿನಿಯೋಗ ಮಸೂದೆ ಅಗತ್ಯವಿಲ್ಲ. ರಾಜ್ಯ ಸಂಚಿತ ನಿಧಿಯಿಂದ ಹಣ ಹಿಂಪಡೆಯಲು ಸಂವಿಧಾನದ ಪ್ರಕಾರ ವಿಧಾನಮಂಡಲದ ವಿನಿಯೋಗ ಅನುಮೋದನೆ ಅಗತ್ಯ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. 1, 2, 3 ಮತ್ತು 5ನೇ ಹೇಳಿಕೆಗಳು ಸರಿಯಾಗಿದೆ. 4ನೇ ಹೇಳಿಕೆ ತಪ್ಪಾಗಿದೆ. ರಾಜ್ಯ ಬಜೆಟ್ ಸ್ವತಃ ಹಣ ಮಸೂದೆ ಆಗಿರುವುದರಿಂದ ಪ್ರತ್ಯೇಕ ವಿನಿಯೋಗ ಮಸೂದೆ ಅಗತ್ಯವಿಲ್ಲ ಅನ್ನೋದು ತಪ್ಪಾಗಿರುತ್ತೆ ಇಲ್ಲಿ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ವುಮನ್ ಲೆಡ್ ಸ್ಟಾರ್ಟ್ಅಪ್ಸ್ ಇನ್ ಎಲಿವೇಟ್.
Consider the following statement. Elevate is a Karnataka government startup support program that provides grant-based support through competitive selection. An official Elevate 2024 program page reported that about 42% of the winners were women-led startups. Elevate restricts all selected startups to Bangalore-based enterprises. The program is part of the Karnataka's broader startup and innovation ecosystem under the State's Electronics, IT and Biotechnology Administration. ಸೊ ಎಲಿವೇಟ್ ಕರ್ನಾಟಕ ಸರ್ಕಾರದ ಸ್ಪರ್ಧಾತ್ಮಕ ಆಯ್ಕೆ ಆಧಾರಿತ ಅನುದಾನ ಸಹಾಯ ನೀಡುವ ಸ್ಟಾರ್ಟ್ಅಪ್ ಬೆಂಬಲ ಕಾರ್ಯಕ್ರಮವಾಗಿದೆ. ಅಧಿಕೃತ ಎಲಿವೇಟ್ 2024ರ ಮಾಹಿತಿ ಪ್ರಕಾರ ವಿಜೇತ ಸ್ಟಾರ್ಟ್ಅಪ್ಗಳಲ್ಲಿ ಸುಮಾರು 42% ಮಹಿಳಾ ನೇತೃತ್ವದಗಳಾಗಿದ್ದವು. ಎಲಿವೇಟ್ ಆಯ್ಕೆಯಾದ ಎಲ್ಲಾ ಸ್ಟಾರ್ಟ್ಅಪ್ಗಳನ್ನು ಬೆಂಗಳೂರು ಮೂಲದ ಉದ್ಯಮಗಳಿಗಷ್ಟೇ ಸೀಮಿತಗೊಳಿಸುತ್ತದೆ. ಈ ಕಾರ್ಯಕ್ರಮವು ರಾಜ್ಯದ ಎಲೆಕ್ಟ್ರಾನಿಕ್, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನದ ಆಡಳಿತ ವ್ಯಾಪಕ ಸ್ಟಾರ್ಟ್ಅಪ್ ಮತ್ತು ನವೀನತಾ ಪರಿಸರದ ಭಾಗವಾಗಿದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 3 ಮಾತ್ರ ಸರಿಯಾಗಿದೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ 3 ರಾಂಗ್ ಆಗಿರುತ್ತೆ. ಓಕೆ, ಸೊ ಇದು ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಸೊ ಇದು ಆಕ್ಚುಲಿ ಇರೋದು ಬೆಂಗಳೂರು ಮತ್ತು ಮಹಿಳಾ ನೇತೃತ್ವ ಮತ್ತು ಬೆಂಗಳೂರಿನ ಹೊರಗಿನ ಸ್ಟಾರ್ಟ್ಅಪ್ಗಳಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಮಾಡಿರೋಂಥ ಒಂದು ಪ್ರೋಗ್ರಾಮ್. ಓಕೆ, ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಇದು, ಎಲಿವೇಟ್ ಸ್ಕೀಮು. ಈ ಸಲ KS ಅಲ್ಲಿ ಇದನ್ನು ಕೇಳ್ತಾರೆ. ಸೊ ಇದನ್ನು ನೆನ್ಪಿಡಿ. ಈಗ ಮುಂದಿನ ಪ್ರಶ್ನೆ ಹೋಗೋಣ. ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಕಾನ್ಸ್ಟಿಟ್ಯೂಷನ್ 129th Amendment Bill 2024 proposes a constitutional framework for simultaneous elections to the Lok Sabha and the state legislative assemblies. The proposal requires constitutional amendment. It cannot be implemented merely through an election commission administrative order. The bill does not by itself automatically synchronize elections to the panchayats and municipalities. The proposed framework contemplates a presidential notification linked to the first sitting of the Lok Sabha after the general election. Under the constitution as it stands, simultaneous elections to all 3 tiers are already mandatory. ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ 2024 ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸಲು ಸಂವಿಧಾನಾತ್ಮಕ ಚೌಕಟ್ಟನ್ನು ಪ್ರಸ್ತಾಪಿಸುತ್ತದೆ. ಈ ಪ್ರಸ್ತಾವನೆಗೆ ಸಂವಿಧಾನ ತಿದ್ದುಪಡಿ ಅಗತ್ಯವಿದೆ. ಚುನಾವಣಾ ಆಯೋಗದ ಆಡಳಿತಾತ್ಮಕ ಆದೇಶದಿಂದ ಮಾತ್ರ ಇದನ್ನು ಜಾರಿಗೊಳಿಸಲಾಗುವುದಿಲ್ಲ. ಈ ಮಸೂದೆ ಮಾತ್ರದಿಂದಲೇ ಪಂಚಾಯತ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಸ್ವಯಂಚಾಲಿತವಾಗಿ ಒಂದೇ ವೇಳೆಗೆ ಬರುವುದಿಲ್ಲ. ಸೊ ಪ್ರಸ್ತಾವಿತ ಚೌಕಟ್ಟಿನಲ್ಲಿ ಸಾರ್ವತ್ರಿಕ ಚುನಾವಣೆಯ ನಂತರದ ಲೋಕಸಭೆಯ ಮೊದಲ ಸಭೆಗೆ ಸಂಬಂಧಿಸಿದ ರಾಷ್ಟ್ರಪತಿಯ ಅಧಿಸೂಚನೆಯ ವ್ಯವಸ್ಥೆ ಇದೆ. ಪ್ರಸ್ತುತ ಸಂವಿಧಾನದಲ್ಲಿಯೇ 3 ಹಂತಗಳ ಎಲ್ಲಾ ಚುನಾವಣೆಗಳನ್ನು ಏಕಕಾಲದಲ್ಲಿ ನಡೆಸುವುದು ಕಡ್ಡಾಯವಾಗಿದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ ಇಲ್ಲಿ ಉತ್ತರ ಆಗಿರುತ್ತೆ ಬಿ, ಓನ್ಲಿ 4. ಓಕೆ, ಸೊ 1ರಿಂದ 4ನೇ ಹೇಳಿಕೆಗಳು ಸರಿಯಾಗಿದ್ದು 5ನೇ ಹೇಳಿಕೆ ತಪ್ಪಾಗಿರುತ್ತೆ. ಓಕೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದು ಮ್ಯಾಂಡೇಟರಿ ಎಲ್ಲ ಒಂದು ಲೈಕ್ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಷನ್ ಮತ್ತೆ ಲೋಕಲ್ ಬಾಡೀಸ್ಗೆ ಎಲೆಕ್ಷನ್ ಮಾಡ್ಬೇಕು ಅನ್ನೋದು ಕಡ್ಡಾಯವಿಲ್ಲ ಅನ್ನೋದು ನಾವಿಲ್ಲಿ ನೆನ್ಪಿಡ್ಬೇಕಾಗುತ್ತೆ. ಓಕೆ, ಸೊ ನೋಡಿ ಇಲ್ಲಿ ಪಂಚಾಯತ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಕ್ರಮವಾಗಿ ಅನುಚ್ಛೇದ 243K ಮತ್ತು 243ZA ಅಡಿಯಲ್ಲಿ ರಾಜ್ಯ ಚುನಾವಣಾ ಆಯೋಗಗಳು ನಡೆಸುತ್ತವೆ ಅಥವಾ ಮೇಲ್ವಿಚಾರಣೆ ಮಾಡುತ್ತದೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಇನ್ನು ಅಡಿಷನಲ್ ಪಾಯಿಂಟ್ಸ್ ನೋಡೋದಾದ್ರೆ ಅನುಚ್ಛೇದ 83 ಸಂಸತ್ತಿನ ಅವಧಿ ಮತ್ತು ನೋಡಿ ಇಲ್ಲಿ ಅನುಚ್ಛೇದ 83 ಸಂಸತ್ತಿನ ಅವಧಿ ಮತ್ತು ಅನುಚ್ಛೇದ 172 ರಾಜ್ಯ ವಿಧಾನಮಂಡಲಗಳ ಅವಧಿಗೆ ಸಂಬಂಧಿಸಿದೆ. ಇದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಡಿಲಿಮಿಟೇಷನ್ ಆದ್ಮೇಲೆ ಇದು ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಗೆ ಇದು ಆರ್ಟಿಕಲ್ಸ್ ಯಾವ್ದು ಇಂಪಾರ್ಟೆಂಟ್ ಇರೋದು ಕೂಡ ನೆನಪಿಡ್ಬೇಕಾಗತ್ತೆ. ಸಂವಿಧಾನ ತಿದ್ದುಪಡಿ ಮಸೂದೆ ಸೊ 108ರ ಸಂಯುಕ್ತ ಸಭೆಯ ವ್ಯವಸ್ಥೆ ಅನ್ವಯಿಸುವುದಿಲ್ಲ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಚೀತಾ ಮೂವ್ಮೆಂಟ್ ಫ್ರಮ್ ಕುನೋ ಟು ರಾಜಸ್ಥಾನ್. Consider the following statement. Kuno National Park is located in Madhya Pradesh. The movement of cheetah from Kuno landscape into the Rajasthan can indicate natural dispersal across a wider landscape rather than a necessarily human-mediated translocation. Any cheetah crossing a state boundary automatically ceases to be part of the project cheetah. Okay. So how many statements are correct ಅಂತ ಕೇಳ್ತಾ ಇದ್ದಾರೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕುನೋ ರಾಷ್ಟ್ರೀಯ ಉದ್ಯಾನವು ಮಧ್ಯಪ್ರದೇಶದಲ್ಲಿದೆ.
ಕುನೋ ಭೂ ದೃಶ್ಯದಿಂದ ಚಿರತೆ ರಾಜಸ್ಥಾನಕ್ಕೆ ಚಲಿಸುವುದು ಮಾನವೀಯ ಸ್ಥಳಾಂತರವೇ ಆಗಿರಬೇಕು ಎಂದಿಲ್ಲ. ಅದು ವಿಶಾಲ ಭೂದೃಶ್ಯದಲ್ಲಿ ಸಹಜ ವಿಸ್ತರಣೆಯ ಸಂಕೇತವಾಗಿರಬಹುದು. ಯಾವುದೇ ಚಿರತೆ ರಾಜ್ಯ ಗಡಿಯನ್ನು ದಾಟಿದ ತಕ್ಷಣ ಪ್ರಾಜೆಕ್ಟ್ ಚೀತಾ ಭಾಗವಾಗಿರುವುದನ್ನು ಸ್ವಯಂಚಾಲಿತವಾಗಿ ಅದು ಹೊರಗಡೆ ಬರುತ್ತೆ ಅನ್ನೋದು, ಸ್ವಯಂಚಾಲಿತ ನಿಲ್ಲಿಸುತ್ತದೆ ಅನ್ನೋದು ಸ್ಟೇಟ್ಮೆಂಟ್. ಓಕೆ, ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 2 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. 1 ಮತ್ತು 2ನೇ ಹೇಳಿಕೆಗಳು ಸರಿಯಾಗಿವೆ. ಚಿರತೆಗಳು ದೊಡ್ಡ ದೂರದವರೆಗೆ ಲಾರ್ಜ್ ಇದರ ಬಗ್ಗೆ ವಿಸ್ತರಿಸಬಹುದಾದ್ದರಿಂದ ಸಂರಕ್ಷಣಾ ಯೋಜನೆ ಒಂದೇ ಸಂರಕ್ಷಿತ ಪ್ರದೇಶಕ್ಕೆ ಸೀಮಿತವಾಗದೆ ಭೂದೃಶ್ಯ ಸಂಪರ್ಕಕ್ಕೆ ಮಹತ್ವ ನೀಡುತ್ತದೆ. ರಾಜ್ಯ ಗಡಿ ಆಡಳಿತಾತ್ಮಕ ರೇಖೆ ಪರಿಸಾತ್ಮಕ ತಡೆಗೋಡೆ ಅಲ್ಲ. ರಾಜ್ಯ ಗಡಿ ದಾಟಿದ ಕಾರಣದಿಂದ ಮಾತ್ರ ಪ್ರಾಣಿ ರಾಷ್ಟ್ರೀಯ ಪುನಃಸ್ಥಾಪನಾ ಕಾರ್ಯಕ್ರಮದ ಭಾಗಿರುವುದನ್ನು ಕಳೆದುಕೊಳ್ಳುವುದಿಲ್ಲ ಅಂತ ಇಲ್ಲಿ ನಾವು ನೋಡ್ಬೋದು. ಓಕೆ, ಸೊ ನೋಡಿ, ಕುನೋ ಇದೆಲ್ಲ ಉತ್ತರ ಪಶ್ಚಿಮ ಮಧ್ಯಪ್ರದೇಶ ರಾಜಸ್ಥಾನದ ವಿಶಾಲ ಭೂದೃಶ್ಯದ ಭಾಗವಾಗಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಇದಿಷ್ಟು ಆ ಪ್ರಶ್ನೆ. ಮುಂದಿನ ಪ್ರಶ್ನೆ ಹೋಗೋಣ. ಇಂಡಿಯಾಸ್ ಚೀತಾ ಪಾಪ್ಯುಲೇಷನ್ ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇಂಡಿಯಾಸ್ ಚೀತಾ ಪಾಪ್ಯುಲೇಷನ್ ರೀಚ್ಡ್ 53 on 9 March 2026 after a new litter was born. So of this total 33 were reported to be Indian born. Okay, so 9 cheetahs brought from Botswana had entered a quarantine in India shortly before this update. All 53 cheetahs were free ranging in Kuno National Parks on that date. ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 2026 ಮಾರ್ಚ್ 9ರಂದು ಹೊಸ ಮರಿಗಳ ಜನನದ ನಂತರ ಭಾರತದ ಚಿರತೆಗಳ ಸಂಖ್ಯೆ 53ಕ್ಕೆ ಏರಿತು. ಆ ಒಟ್ಟು ಸಂಖ್ಯೆಯಲ್ಲಿ 33 ಚಿರತೆಗಳು ಭಾರತದಲ್ಲೇ ಜನಿಸಿದ್ದವು ಎಂದು ವರದಿಯಾಗಿದೆ. ಈ ನವೀಕರಣಕ್ಕೂ ಸ್ವಲ್ಪ ಮೊದಲು ಬೋಟ್ಸ್ವಾನಾದಿಂದ ತರಲಾದ 9 ಚಿರತೆಗಳು ಭಾರತದಲ್ಲಿ ಕ್ವಾರಂಟೈನ್ಗೆ ಪ್ರವೇಶಿಸುತ್ತಿದ್ದವು. ಸೊ ಆ ದಿನಾಂಕದಲ್ಲಿ ಎಲ್ಲ 53 ಚಿರತೆಗಳು ಕುನೋ ರಾಷ್ಟ್ರೀಯ ಉದ್ಯಾನದಲ್ಲಿ ಮುಕ್ತವಾಗಿ ಸಂಚರಿಸುತ್ತಿದ್ದವು. ಸೊ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 3 ಹೇಳಿಕೆ ಮಾತ್ರ ಸರಿಯಾಗಿದೆ. 4ನೇ ಹೇಳಿಕೆ ಏನಿದೆ ಅದು ತಪ್ಪಾಗಿರುತ್ತೆ. 1, 2 ಮತ್ತು 3 ಹೇಳಿಕೆ ಸರಿಯಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, 4ನೇ ಹೇಳಿಕೆ ತಪ್ಪಾಗಿದೆ. ರಾಷ್ಟ್ರೀಯ ಒಟ್ಟು ಸಂಖ್ಯೆಯಲ್ಲಿ ವಿಭಿನ್ನ ನಿರ್ವಹಣಾ ಪರಿಸ್ಥಿತಿ ಮತ್ತು ಸ್ಥಳದಲ್ಲಿದ್ದ ಪ್ರಾಣಿಗಳು ಸೇರಿದ್ದವು. ಹೊಸದಾಗಿ ತರಲಾದ ಕೆಲವು ಚಿರತೆಗಳು ಕ್ವಾರಂಟೈನ್ ನಲ್ಲಿದ್ದವು ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಲಕ್ಕುಂಡಿ ಬಗ್ಗೆ ಇದೆ. ತುಂಬಾ ಒಂದು ಸುದ್ದಿಯಲ್ಲಿದ್ದಂಥ ಒಂದು ಟಾಪಿಕ್ ಇದು. ಲಕ್ಕುಂಡಿ is located in present day Gadag district of Karnataka. It is noted for temples and temples associated particularly with the Western or Kalyana Chalukyas cultural milieu. Lakkundi contains important Jain and Hindu architectural remains. Lakkundi is already inscribed as UNESCO World Heritage Sites in its own right. Archaeological excavation and conservation activity have renewed the attention to the site. Okay, ಲಕ್ಕುಂಡಿ ಕರ್ನಾಟಕದ ಇಂದಿನ ಗದಗ ಜಿಲ್ಲೆಯಲ್ಲಿದೆ. ಇದು ವಿಶೇಷವಾಗಿ ಪಶ್ಚಿಮ ಅಥವಾ ಕಲ್ಯಾಣ ಚಾಲುಕ್ಯ ಸಾಂಸ್ಕೃತಿಕ ಪರಂಪರೆಗೆ ಸಂಬಂಧಿಸಿದ ದೇವಾಲಯಗಳು ಮತ್ತು ಮೆಟ್ಟಿಲು ಬಾವಿಲುಗಳಾಗಿ ಪ್ರಸಿದ್ಧವಾಗಿವೆ. ಲಕ್ಕುಂಡಿಯಲ್ಲಿ ಮಹತ್ವದ ಜೈನ ಮತ್ತು ಹಿಂದೂ ವಾಸ್ತುಶಿಲ್ಪ ಅವಶೇಷಗಳಿವೆ. ಲಕ್ಕುಂಡಿ ಸ್ವತಂತ್ರವಾಗಿ ಈಗಾಗಲೇ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿ ನೋಂದಾಯಿಸಲಾಗಿದೆ. ಪುರಾತತ್ವ ಉತ್ಖನನ ಮತ್ತು ಸಂರಕ್ಷಣಾ ಚಟುವಟಿಕೆಗಳಿಂದ ಈ ತಾಣಕ್ಕೆ ಇತ್ತೀಚೆಗೆ ಮತ್ತೆ ಗಮನ ಸೆಳೆದಿದೆ ಅಂತ ನಾವು ನೋಡ್ಬೋದು. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ, ಸೊ 4ನೇ ಹೇಳಿಕೆ ತಪ್ಪಾಗಿರುತ್ತೆ, 1, 2, 3 ಮತ್ತು 5ನೇ ಹೇಳಿಕೆ ಸರಿಯಾಗಿರುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಮುಂದಿನ ಒಂದು ಪ್ರಶ್ನೆ ಹೋಗೋಣ. ರೈಟ್ ಟು ಡೈ ವಿತ್ ಡಿಗ್ನಿಟಿ. ಓಕೆ, ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸುಪ್ರೀಂ ಕೋರ್ಟ್ ಹ್ಯಾಸ್ ಲಿಂಕ್ಡ್ ದ right to die with dignity in limited end of life circumstances to Article 21. In Common Cause 2018, the Supreme Court recognized advance directives and passive euthanasia under safeguards. Passive euthanasia involves withholding or withdrawing life-sustaining treatment in legally permitted circumstances and is distinct from active euthanasia. In 2026 case concerning a patient in prolonged vegetative condition, the Supreme Court permitted withdrawal of life support after medical and judicial scrutiny. Active euthanasia is generally legal in India whenever a patient gives written consent. A living will operates without any medical verification or procedural safeguards. Okay, ಸೀಮಿತ ಜೀವಾಂತ ಪರಿಸ್ಥಿತಿಗಳಲ್ಲಿ ಗೌರವಯುತ ಮರಣದ ಹಕ್ಕನ್ನು ಸುಪ್ರೀಂ ಕೋರ್ಟ್ ಅನುಚ್ಛೇದ 21ರೊಂದಿಗೆ ಸಂಪರ್ಕಿಸಿದೆ.
ಕಾಮನ್ ಕಾಸ್ 2018 ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಮುಂಗಡ ವೈದ್ಯಕೀಯ ನಿರ್ದೇಶನಗಳು ರಕ್ಷಣಾತ್ಮಕ ಕ್ರಮಗಳ ಅಡಿ ನಿಷ್ಕ್ರಿಯ ಇಚ್ಛಾಮರಣವನ್ನು ಮಾನ್ಯಗೊಳಿಸಿತು. ನಿಷ್ಕ್ರಿಯ ಇಚ್ಛಾಮರಣವು ಕಾನೂನುಬದ್ಧ ಪರಿಸ್ಥಿತಿಯಲ್ಲಿ ಜೀವಧಾರಕ ಚಿಕಿತ್ಸೆಯನ್ನು ನೀಡದೇ ಇರುವುದು ಅಥವಾ ಹಿಂತೆಗೆದುಕೊಳ್ಳುವುದನ್ನು ಒಳಗೊಂಡಿದ್ದು ಸಕ್ರಿಯ ಇಚ್ಛಾಮರಣದಿಂದ ಭಿನ್ನವಾಗಿದೆ. ದೀರ್ಘಕಾಲ ಸಸ್ಯಮಾನ ಸ್ಥಿತಿಯಲ್ಲಿದ್ದ ರೋಗಿಯನ್ನು ಕುರಿತು 2026ರ ಪ್ರಕರಣದಲ್ಲಿ ವೈದ್ಯಕೀಯ ಮತ್ತು ನ್ಯಾಯಾಂಗ ಪರಿಶೀಲನೆಯ ನಂತರ ಜೀವಧಾರಕ ಚಿಕಿತ್ಸೆಯನ್ನು ಹಿಂತೆಗೆದುಕೊಳ್ಳಲು ಸುಪ್ರೀಂ ಕೋರ್ಟ್ ಅನುಮತಿಸಿತು. ರೋಗಿಯ ಲಿಖಿತ ಒಪ್ಪಿಗೆ ಇದ್ದರೆ ಭಾರತದಲ್ಲಿ ಸಕ್ರಿಯ ಇಚ್ಛಾಮರಣ ಸಾಮಾನ್ಯವಾಗಿ ಕಾನೂನುಬದ್ಧವಾಗಿದೆ. ಲಿವಿಂಗ್ ವಿಲ್ ಯಾವುದೇ ವ್ಯಕ್ತಿಯ ವೈದ್ಯಕೀಯ ಪರಿಶೀಲನೆ ಅಥವಾ ಪ್ರತಿಯಾತ್ಮಕ ರಕ್ಷಣೆ ಇಲ್ಲದೆ ಜಾರಿಯಾಗುತ್ತದೆ. ಸೊ ಯಾವ ಹೇಳಿಕೆಗಳು ಅಥವಾ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 4 ಹೇಳಿಕೆ ಮಾತ್ರ ಸರಿಯಾಗಿದೆ. 5 ಮತ್ತು 6ನೇ ಹೇಳಿಕೆ ಏನಿದೆಯಲ್ಲ ಅವು ತಪ್ಪಾಗಿರ್ತವೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, 1ರಿಂದ 4ನೇ ಹೇಳಿಕೆಗಳು ಸರಿಯಾಗಿದ್ದು 5, 6ನೇ ಹೇಳಿಕೆ ತಪ್ಪಾಗಿರುತ್ತೆ. ಓಕೆ, ಸೊ ಭಾರತೀಯ ಕಾನೂನು ಏನಿದೆಯಲ್ಲ ಕಟ್ಟುನಿಟ್ಟಾದ ರಕ್ಷಣಾ ಕ್ರಮಗಳಡಿ ಜೀವಾಂತದ ನಿಷ್ಕ್ರಿಯ ವೈದ್ಯಕೀಯ ನಿರ್ಧಾರಗಳನ್ನು ಸಕ್ರಿಯ ಇಚ್ಛಾಮರಣದಿಂದ ಬೇರ್ಪಡೆ ಮಾಡ್ತವೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಈ ಕಾಮನ್ ಕಾಸ್ ತೀರ್ಪು ಏನಿದೆಯಲ್ಲ ಇದು ಮುಂಗಡ ವೈದ್ಯಕೀಯ ನಿರ್ದೇಶನಗಳಿಗೆ ಸಂವಿಧಾನಾತ್ಮಕ ಮಾನ್ಯತೆ ನೀಡಿತು ಅನ್ನೋದು ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ವೆರಿ ಇಂಪಾರ್ಟೆಂಟು. ಮತ್ತು 2026ರಲ್ಲಿ ನಡೆದಂಥ ಒಂದು ಪ್ರಕರಣ ಏನಿದೆಯಲ್ಲ ಸ್ವಾಯತ್ತತೆ, ಗೌರವ, ಚಿಕಿತ್ಸೆ, ಫಲಕಾರಿತ್ವ ಮತ್ತು ನ್ಯಾಯಾಂಗ ಪರಿಶೀಲನೆಯ ಮಹತ್ವವನ್ನು ಮತ್ತೆ ಒತ್ತಿ ಹೇಳಿರುತ್ತು ಅಂತ ನಾವು ನೋಡ್ಬೋದು. ಓಕೆ, ಇಲ್ಲಿ ಕಾನ್ಸ್ಟಿಟ್ಯೂಷನ್ ಯಾವ ಆರ್ಟಿಕಲ್ ಬರುತ್ತೆ ಅಂತ ಹೇಳಿದ್ರೆ ಆರ್ಟಿಕಲ್ ನಿಮಗೆ ಮೇಜರ್ ಆಗಿ 21 ಬರುತ್ತೆ ಅಂತ ನೀವು ನೆನ್ಪಿಡಬೇಕು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ ಇದೆ. ಸೊ QPAI announced, consider the following statement. QPAI announced a 25 qubit superconducting quantum computing system called Indus at IIT Dharwad in March 2026. Initiative envisaged access or collaboration involving IIT Raichur as well. A qubit can, before measurement, exist in a superposition of computational basis states, unlike a classical bit restricted to one definite binary state. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. QPAI 2026ರ ಮಾರ್ಚ್ನಲ್ಲಿ IIT ಧಾರವಾಡದಲ್ಲಿ ಇಂಡಸ್ ಎಂಬ 25 ಕ್ಯೂಬಿಟ್ ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಕಂಪ್ಯೂಟಿಂಗ್ ವ್ಯವಸ್ಥೆಯನ್ನು ಘೋಷಿಸಿತು. ಈ ಉಪಕ್ರಮ IIT ರಾಯಚೂರಿಗೂ ಪ್ರವೇಶ ಅಥವಾ ಸಹಕಾರದ ವ್ಯವಸ್ಥೆಯನ್ನು ನಿರೀಕ್ಷಿಸಲಾಗಿದೆ. ಕ್ಯೂಬಿಟ್ ಅಳೆಯುವ ಮೊದಲು ಗಣನಾತ್ಮಕ ಮೂಲ ಸ್ಥಿತಿಗಳ ಸೂಪರ್ ಪ್ರೊಸಿಷನ್ನಲ್ಲಿ ಇರಬಹುದು. ಸೊ ಕ್ಲಾಸಿಕಲ್ ಬೀಟ್ ಒಂದೇ ನಿರ್ದಿಷ್ಟ ದ್ವಿಮಾನ ಸ್ಥಿತಿಗೆ ಸೀಮಿತವಾಗಿರುತ್ತದೆ. ಕ್ಲಾಸಿಕಲ್ ಬಿಟ್ ಏನಿದೆಯಲ್ಲ ಸಾಂಪ್ರದಾಯಿಕ ಅಂತ ಹೇಳ್ಬೋದು. ಇಲ್ಲಿ ಶಾಸ್ತ್ರೀಯ ಅನ್ನೋದಕ್ಕಿಂತ ಸಾಂಪ್ರದಾಯಿಕ ಬಿಟ್ ಏನಿದೆಯಲ್ಲ ಅದು ನಿರ್ದಿಷ್ಟ ದ್ವಿಮಾನ ಸ್ಥಿತಿಗೆ ಸೀಮಿತವಾಗಿರುತ್ತದೆ ಅಂತ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದಾಗ 3 ಹೇಳಿಕೆಗಳು ಸರಿಯಾಗಿರುತ್ತೆ. ಹಾಗಾಗಿ ಉತ್ತರ ಆಗಿರುತ್ತೆ ಆಲ್ 3 ಆರ್ ಕರೆಕ್ಟ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಕ್ವಾಂಟಮ್ ಟೆಕ್ನಾಲಜಿ ಕ್ಯೂಬಿಟ್ ಬಗ್ಗೆ ಕೇಳ್ತಾರೆ, ಹಾಗಾಗಿ ನೆನ್ಪಿಡಿ. ಮುಂದಿನ ಪ್ರಶ್ನೆ ಹೋಗೋಣ. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಈಸ್ ಅಸೋಸಿಯೇಟೆಡ್ ವಿತ್ ಕೃಷ್ಣಾ ರಿವರ್ ಬೇಸಿನ್ ಇನ್ ನಾರ್ಥರ್ನ್ ಕರ್ನಾಟಕ. Stage 3 is linked to Karnataka's utilization of additional Krishna water allocation arising from Krishna Water Dispute Tribunal 2 framework. Raising the full reservoir level of Alamatti to about 524.256 meters is associated with Stage 3 planning. The project has no interstate water law implications because the Krishna flows entirely within the Karnataka. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೇಲ್ಕೃಷ್ಣ ಯೋಜನೆ ಉತ್ತರ ಕರ್ನಾಟಕದ ಕೃಷ್ಣಾ ನದಿ ತಟ ಪ್ರದೇಶಕ್ಕೆ ಸಂಬಂಧಿಸಿದೆ. ಹಂತ 3 ಕೃಷ್ಣ ಜಲ ವಿವಾದ ನ್ಯಾಯಮಂಡಳಿ 2 ಚೌಕಟ್ಟಿನಿಂದ ಕರ್ನಾಟಕಕ್ಕೆ ಲಭ್ಯವಾದ ಹೆಚ್ಚುವರಿ ನೀರಿನ ಹಂಚಿಕೆಯನ್ನು ಬಳಸಿಕೊಳ್ಳುವ ಯೋಜನೆಗೆ ಸಂಬಂಧಿಸಿದೆ. ಆಲಮಟ್ಟಿ ಜಲಾಶಯದ ಪೂರ್ಣ ಜಲಮಟ್ಟವನ್ನು ಸುಮಾರು 524.256 ಮೀಟರ್ಗೆ ಏರಿಸುವುದು ಹಂತ 3 ಯೋಜನೆಯೊಂದಿಗೆ ಸಂಬಂಧಿಸಿದೆ. ಕೃಷ್ಣಾ ನದಿ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಹರಿಯುವುದರಿಂದ ಈ ಯೋಜನೆಗೆ ಯಾವುದೇ ಅಂತಾರಾಜ್ಯ ಜಲ ಕಾನೂನು ಪರಿಣಾಮಗಳಿಲ್ಲ ಅಂತ ಕೇಳಿದ್ದಾರೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂದರೆ 1, 2 ಮತ್ತು 3 ಹೇಳಿಕೆಗಳು ಸರಿಯಾಗಿದೆ ಅಂತ ನಾವು ನೋಡ್ಬೋದು. ಸೊ 4ನೇ ಹೇಳಿಕೆ ಏನಿದೆಯಲ್ಲ ಅದು ತಪ್ಪಾಗಿರುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಯಾಕಂದ್ರೆ ಕೃಷ್ಣಾ ನದಿ ಬೇರೆ ರಾಜ್ಯದಲ್ಲೂ ಹರಿಯುತ್ತೆ. ಆ ರಾಜ್ಯಗಳು ಯಾವುದು ಅಂತ ಹೇಳಿದ್ರೆ ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕ ಮತ್ತೆ
ಆಂಧ್ರ ಪ್ರದೇಶ ಇದರಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅಂತಾರಾಜ್ಯ ನದಿ ಜಲ ವಿವಾದ ಕಾಯ್ದೆ ಏನಿದೆ 1956 ನಿರ್ದಿಷ್ಟ ವಿವಾದಗಳಿಗೆ ನ್ಯಾಯಮಂಡಳಿ ರಚಿಸುವ ವ್ಯವಸ್ಥೆಯನ್ನು ಒದಗಿಸುತ್ತದೆ ಅಂತ ಕೂಡ ನಾವಿಲ್ಲಿ ನೋಡಬಹುದು. ಓಕೆ, ಸೊ ಈಗ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಕಮಿಟಿ ಆನ್ ರೆಸ್ಪಾನ್ಸಿಬಲ್ ಎಐ ಬಗ್ಗೆ ಇದೆ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಕರ್ನಾಟಕ ಕಾನ್ಸ್ಟಿಟ್ಯೂಟೆಡ್ ಎ ಕಮಿಟಿ ಆನ್ ರೆಸ್ಪಾನ್ಸಿಬಲ್ ಎಐ chaired by Chris Gopalakrishna. Okay, so responsible AI framework commonly emphasizes fairness and transparency, privacy, safety and accountability. Algorithmic bias can arise from training data, design choices or deployment context. A state level responsible AI committee is constitutional court empowered to invalidate legislation. Human oversight can remain necessary even when an AI model performs well on a benchmark test. ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕರ್ನಾಟಕವು ಕ್ರಿಸ್ ಗೋಪಾಲಕೃಷ್ಣನ್ ಅಧ್ಯಕ್ಷತೆಯಲ್ಲಿ ರೆಸ್ಪಾನ್ಸಿಬಲ್ ಎಐ ಸಮಿತಿಯನ್ನು ರಚಿಸಿತು. ರೆಸ್ಪಾನ್ಸಿಬಲ್ ಎಐ ಚೌಕಟ್ಟುಗಳು ಸಾಮಾನ್ಯವಾಗಿ ನ್ಯಾಯಸಮ್ಮತತೆ, ಪಾರದರ್ಶಕತೆ, ಗೌಪ್ಯತೆ, ಸುರಕ್ಷತೆ ಮತ್ತು ಹೊಣೆಗಾರಿಕೆಯನ್ನು ಒತ್ತಿ ಹೇಳುತ್ತವೆ. ತರಬೇತಿ ದತ್ತಾಂಶ ವಿನ್ಯಾಸ ಆಯ್ಕೆಗಳು ಅಥವಾ ಬಳಕೆಯ ಸಂದರ್ಭಗಳಿಂದ ಆಲ್ಗೊರಿಥಮಿಕ್ ಪಕ್ಷಪಾತ ಉಂಟಾಗಬಹುದು. ರಾಜ್ಯ ಮಟ್ಟದ ರೆಸ್ಪಾನ್ಸಿಬಲ್ ಎಐ ಸಮಿತಿ ಕಾನೂನುಗಳನ್ನು ಅಮಾನ್ಯಗೊಳಿಸುವ ಅಧಿಕಾರವಿರುವ ಸಂವಿಧಾನಾತ್ಮಕ ನ್ಯಾಯಾಲಯವಾಗಿದೆ. ಎಐ ಮಾದರಿ ಮಾನದಂಡ ಪರೀಕ್ಷೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದರೂ ಮಾನವ ಮೇಲ್ವಿಚಾರಣೆ ಅಗತ್ಯವಾಗಿರಬಹುದು. ಸೊ ಇಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 1, 2, 3 ಮತ್ತು 5ನೇ ಹೇಳಿಕೆಗಳು ಸರಿಯಾಗಿದೆ. ಸೊ 4ನೇ ಹೇಳಿ ತಪ್ಪಾಗಿರುತ್ತೆ ಅಂತ ಇಲ್ಲಿ ನಾವು ನೋಡಬಹುದು. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಪರ್ಷಿಯನ್ ಗಲ್ಫ್ಸ್ ಬಗ್ಗೆ ಇದೆ. ತುಂಬಾ ಒಂದು ಸುದ್ದಿಯಲ್ಲಿದ್ದಂತ ಒಂದು ಇದು ಟಾಪಿಕ್ ಇದು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಪರ್ಷಿಯನ್ ಗಲ್ಫ್ಸ್ lies between the Arabian Peninsula and Iran. Okay, observe ಮಾಡಿ. So between the Arabian Peninsula and the Iran, it connects to the Gulf of Oman through the Strait of Hormuz. Shatt al-Arab waterway brings the combined Tigris-Euphrates systems towards the head of the Persian Gulf. The Persian Gulf is directly connected to the Red Sea by Bab el-Mandeb Strait. The region is strategically important for global hydrocarbon production and maritime energy security trade. The Persian Gulf and the Arabian Sea are two names for the same water body. ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪರ್ಷಿಯನ್ ಕೊಲ್ಲಿ ಅರೇಬಿಯನ್ ಉಪಖಂಡ ಮತ್ತು ಇರಾನ್ ನಡುವೆ ಇದೆ. ಇದು ಹೋರ್ಮೋಜ್ ಜಲಸಂಧಿಯ ಮೂಲಕ ಒಮಾನ್ ಕೊಲ್ಲಿಗೆ ಸಂಪರ್ಕ ಹೊಂದಿದೆ. ಟೈಗ್ರಿಸ್ ಯುಫ್ರಟಿಸ್ ನದಿಗಳ ಸಂಯುಕ್ತ ಹರಿವಿಗೆ ಸಂಬಂಧಿಸಿದ ಶಾಟ್ ಅಲ್ ಅರಬ್ ಜಲಮಾರ್ಗ ಪರ್ಷಿಯನ್ ಕೊಲ್ಲಿಯ ತುದಿಯತ್ತ ಸೇರುತ್ತದೆ. ಪರ್ಷಿಯನ್ ಕೊಲ್ಲಿ ಬಾಬೆಲ್ ಮಂಡೆಬ್ ಜಲಸಂಧಿಯ ಮೂಲಕ ನೇರವಾಗಿ ಕೆಂಪು ಸಮುದ್ರಕ್ಕೆ ಸಂಪರ್ಕ ಹೊಂದಿದೆ. ಈ ಪ್ರದೇಶವು ಜಾಗತಿಕ ಹೈಡ್ರೋಕಾರ್ಬನ್ ಉತ್ಪಾದನೆ ಮತ್ತು ಸಮುದ್ರ ಮಾರ್ಗದ ಇಂಧನ ವ್ಯಾಪಾರಕ್ಕೆ ತಂತ್ರಾತ್ಮಕವಾಗಿ ಮಹತ್ವದಾಗಿದೆ. ಪರ್ಷಿಯನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ ಒಂದೇ ಜಲಾಶಯದ 2 ಹೆಸರುಗಳಾಗಿವೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 4 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ. ಸೊ 1, 2, 3 ಮತ್ತು 5ನೇ ಹೇಳಿಕೆಗಳು ಸರಿಯಾಗಿದೆ ಅಂತ ನಾವಿಲ್ಲಿ ನೋಡಬಹುದು. ಸೊ 4 ಮತ್ತು 6ನೇ ಹೇಳಿಕೆ ಏನಿದೆಲ್ಲ ಅದು ತಪ್ಪಾಗಿರುತ್ತೆ ಅಂತ ನಾವು ನೋಡಬಹುದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಪರ್ಷಿಯನ್ ಗಲ್ಫ್ ಮೇಲೆ ಒಂದು ಕ್ವಶನ್ ಈ ಸಲ ಕೇಳ್ತಾರೆ. ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ನಾವಿಲ್ಲ ಇದನ್ನ ಟ್ಯಾಗ್ ಮಾಡಬಹುದು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಸೊ ಕಲಬುರ್ಗಿ ಅಂಡ್ ಕರ್ನಾಟಕ's income ladder. Consider the following statement. Recent Karnataka regional income comparisons placed Kalaburgi region at the bottom of the state's per capita income ladder. Per capita income is an average and does not by itself reveal how income is distributed among households. Persistent regional income gaps can coexist with the state having overall per capita income above the national average. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇತ್ತೀಚಿನ ಕರ್ನಾಟಕ ಪ್ರಾದೇಶಿಕ ಆದಾಯ ಹೋಲಿಕೆಗಳಲ್ಲಿ ಕಲಬುರಗಿ ಪ್ರದೇಶವು ರಾಜ್ಯದ ತಲಾ ಆದಾಯ ಶ್ರೇಣಿಯಲ್ಲಿ ತಳಭಾಗದಲ್ಲಿದೆ. ತಲಾ ಆದಾಯವು ಸರಾಸರಿ ಸೂಚಕವಾಗಿದ್ದು ಮನೆಮಠಗಳ ನಡುವೆ ಆದಾಯ ಹೇಗೆ ಹಂಚಿಕೆಯಾಗಿದೆ ಎಂಬುದನ್ನು ಅದು ಸ್ವತಃ ತೋರಿಸುವುದಿಲ್ಲ. ರಾಜ್ಯದ ಒಟ್ಟು ತಲಾ ಆದಾಯ ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚು
ಇದ್ದರೂ ಅದರೊಳಗೆ ದೀರ್ಘಕಾಲದ ಪ್ರಾದೇಶಿಕ ಆದಾಯ ಅಂತರಗಳು ಇರಬಹುದು. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ ಪರ್ ಕ್ಯಾಪಿಟಲ್ ಇನ್ಕಮ್. ಸೊ ನೋಡಿ, ಇಲ್ಲಿ 3 ಹೇಳಿಕೆಗಳು ಸರಿಯಾಗಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಓಕೆ, ಸೊ 3 ಹೇಳಿಕೆಗಳು ಸರಿಯಾಗಿರುತ್ತೆ. ಹಾಗಾಗಿ ಈ ಕ್ವಶನ್ ಏನಿದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ KS ಎಕ್ಸಾಮಿನೇಷನ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ವಿವರಣೆ ಕೂಡ ನೀವು ಅಬ್ಸರ್ವ್ ಮಾಡಬೇಕು. ಸೊ ಮುಂದಿನ ಪ್ರಶ್ನೆ ನಾವಿಕ್ ಸ್ಯಾಟಲೈಟ್ ಸಿಸ್ಟಮ್ ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ನಾವಿಕ್ ಈಸ್ ಅನ್ ಇಂಡಿಯಾಸ್ ರೀಜನಲ್ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್ ಫಾರ್ಮರ್ಲಿ ನೋನ್ ಆಸ್ IRNSS. ಇಟ್ಸ್ ಪ್ರೈಮರಿ ಸರ್ವಿಸ್ ಏರಿಯಾ, ನೋಡಿ ಇದೆ, ಇಟ್ಸ್ ಪ್ರೈಮರಿ ಸರ್ವಿಸ್ ಏರಿಯಾ ಕವರ್ಸ್ India and the region extending roughly 1500 kilometers beyond the Indian boundary. Navik provides positioning, navigation and timing services. The newer NVS series satellite supports an L-band signal in addition to the other Navik frequencies. Navik can function only when it receives navigation data from the United States GPS constellation. Navik architecture uses geostationary and inclined geosynchronous ಆರ್ಬಿಟಲ್ ಸ್ಲಾಟ್ಸ್. ನಾವು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನಾವಿಕ್ ಭಾರತದ ಪ್ರಾದೇಶಿಕ ಉಪಗ್ರಹ ನ್ಯಾವಿಗೇಷನ್ ವ್ಯವಸ್ಥೆ ಆಗಿದ್ದು, ಇದನ್ನು ಮೊದಲು IRNSS ಎಂದು ಕರೆಯಲಾಗುತ್ತಿತ್ತು. ಇದರ ಪ್ರಮುಖ ಸೇವಾ ವ್ಯಾಪ್ತಿ ಭಾರತ ಮತ್ತು ಭಾರತೀಯ ಗಡಿಯಿಂದ ಸುಮಾರು 1500 ಕಿಲೋಮೀಟರ್ ವರೆಗೆ ವಿಸ್ತರಿಸುವ ಪ್ರದೇಶವನ್ನು ಒಳಗೊಂಡಿದೆ. ನಾವಿಕ್ನ ಸ್ಥಾನ ನಿರ್ಧಾರ, ನ್ಯಾವಿಗೇಷನ್ ಮತ್ತು ಕಾಲ ಮಾಪನ ಸೇವೆಗಳನ್ನು ಒದಗಿಸುತ್ತದೆ. ಹೊಸ NVS ಸರಣಿಯ ಉಪಗ್ರಹಗಳು ನಾವಿಕ್ನ ಇತರ ಆವೃತ್ತಿಗಳ ಜೊತೆಗೆ L ಬ್ಯಾಂಡ್ ಸಂಕೇತಕ್ಕೂ ಬೆಂಬಲ ನೀಡುತ್ತವೆ. ನಾವಿಕ್ ಕಾರ್ಯನಿರ್ವಹಿಸಲು ಅಮೆರಿಕದ GPI ನಕ್ಷತ್ರ ಗುಚ್ಛದಿಂದ ನ್ಯಾವಿಗೇಷನ್ ದತ್ತಾಂಶ ಸ್ವೀಕರಿಸುವುದು ಕಡ್ಡಾಯ. ನಾವಿಕ್ ವ್ಯವಸ್ಥೆಯಲ್ಲಿ ಭೂಸ್ಥಿರ ಮತ್ತು ವಾಲಿದ ಭೂ ಸಮಕಾಲಿಕ ಕಕ್ಷೆಗಳ ಉಪಗ್ರಹಗಳನ್ನು ಬಳಸಲಾಗುತ್ತದೆ. ಸೊ ನೋಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಈಗ ನಿಮ್ಮ ಮುಂದಿನ KS ಅಲ್ಲಿ ಇದನ್ನು ಕೇಳ್ತಾರೆ. ಸೊ 5 ಮಾತ್ರ ಸರಿಯಾಗಿರುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ 5ನೇ ಹೇಳಿಕೆ ತಪ್ಪಾಗಿರುತ್ತೆ. ಹಾಗಾಗಿ 5 ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿರುತ್ತೆ. ಆ ಹೇಳಿಕೆಗಳು ಯಾವ್ಯಾವುದಂದ್ರೆ 1, 2, 3, 4 ಮತ್ತು 6 ಹೇಳಿಕೆಗಳು ಸರಿಯಾಗಿದೆ ಅಂತ ನಾವು ನೋಡ್ಬೋದು. ಓಕೆ, ಸೊ ಈ 5ನೇ ಹೇಳಿಕೆ ಏನಿದೆಯಲ್ಲ, ಸೊ ನಾವಿಕ್ ಕಾರ್ಯನಿರ್ವಹಿಸಲು ಅಮೆರಿಕದ GPS ನಕ್ಷತ್ರ ಗುಂಜದಿಂದ ನ್ಯಾವಿಗೇಷನ್ ದತ್ತಾಂಶ ಸ್ವೀಕರಿಸುತ್ತಾನೆ ಅನ್ನೋದು ತಪ್ಪಾಗಿರುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಪ್ಲೀಸ್ ಡೂ ಮಾರ್ಕ್ ದಿಸ್ ಕ್ವಶನ್. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. The heliothourium fuel for Indian reactors. So consider the following statements. Helio generally refers to the uranium enriched above 5% but below 20% in uranium 235. Thorium 232 is fertile rather than fissile in ordinary thermal neutron conditions and can breed uranium 233. A thorium fuel cycle can potentially make use of India's large thorium resource base. Heliothourium fuel concept seeks to combine fissile driver with thorium as fertile component. Commercial Indian pressurized heavy water reactors have historically used the heliothourium as their standard fuel. Okay. ಸೊ ಇಲ್ಲಿ ನೋಡೋಣ ಕನ್ನಡದಲ್ಲಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹ್ಯಾಲಿಯೋ ಸಾಮಾನ್ಯವಾಗಿ ಯುರೇನಿಯಂ 235 ಪ್ರಮಾಣವು 5% ಹೆಚ್ಚು ಮತ್ತು 20% ಕಡಿಮೆ ಇರುವ ಸಮೃದ್ಧ ಯುರೇನಿಯಂ ಅನ್ನು ಸೂಚಿಸುತ್ತದೆ. ಥೋರಿಯಂ 232 ಸಾಮಾನ್ಯ ತಾಪ ನ್ಯೂಟ್ರಾನ್ ಪರಿಸ್ಥಿತಿಯಲ್ಲಿ ಫಿಸೈಲ್ ಅಲ್ಲ, ಅದು ಫರ್ಟೈಲ್ ವಸ್ತುವಾಗಿದ್ದು ಯುರೇನಿಯಂ 233 ಉತ್ಪತ್ತಿಗೆ ದಾರಿ ಮಾಡಬಹುದು. ಥೋರಿಯಂ ಇಂಧನ ಚಕ್ರವು ಭಾರತದ ದೊಡ್ಡ ಥೋರಿಯಂ ಸಂಪನ್ಮೂಲವನ್ನು ಬಳಸಿಕೊಳ್ಳುವ ಸಾಧ್ಯತೆ ಹೊಂದಿದೆ. ಹ್ಯಾಲಿಯೋಥೋರಿಯಂ ಇಂಧನ ಪರಿಕಲ್ಪನೆಗಳು ಫಿಸೈಲ್ ಚಾಲಕ ವಸ್ತುವನ್ನು ಫರ್ಟೈಲ್ ಥೋರಿಯಂ ಜೊತೆ ಸಂಯೋಜಿಸಲು ಪ್ರಯತ್ನಿಸುತ್ತವೆ. ಭಾರತದ ವಾಣಿಜ್ಯ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ಸ್ ಇತಿಹಾಸದಿಂದಲೂ ಹ್ಯಾಲಿಯೋಥೋರಿಯಂ ಅನ್ನು ಸಾಮಾನ್ಯ ಇಂಧನವಾಗಿ ಬಳಸುತ್ತಿವೆ ಅಂತ ಕೇಳಿದ್ದಾರೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ? ಸೊ 4 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ. ಆ ಹೇಳಿಕೆಗಳು ಯಾವುದಂದ್ರೆ 1ರಿಂದ 4ನೇ ಹೇಳಿಕೆ ಸರಿಯಾಗಿದೆ, 5ನೇ ಹೇಳಿಕೆ ತಪ್ಪಾಗಿದೆ. ಸೊ ಈ ಐತಿಹಾಸಿಕವಾಗಿ ನೋಡಿದಾಗ ನಾವು ಹ್ಯಾಲಿಯೋಥೋರಿಯಂನ ಯೂಸ್ ಮಾಡಲ್ಲ ಅನ್ನೋದು ನಮಗೆ ಗೊತ್ತಿರಲಿ. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಜಯಂತ್ ಕುಮಾರೇಶ್ ಸಂಗೀತ ಕಲಾನಿಧಿ 2026 ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಜಯಂತ್ ಕುಮಾರೇಶ್ ಈಸ್ ಎ ನೋಟೆಡ್ ವೀಣಾ ಎಕ್ಸ್ಪೋನೆಂಟ್ ಇನ್ ದ ಕಾರ್ನಾಟಿಕ್ ಮ್ಯೂಸಿಕ್ ಟ್ರೆಡಿಷನ್. She was selected for the Sangeeta Kalanidhi honor for 2026 by the Music Academy Madras. Sangeeta Kalanidhi is associated with classical music rather than a
ನ್ಯಾಷನಲ್ ಸಿವಿಲಿಯನ್ ಡೆಕೋರೇಷನ್ ಅಡ್ಮಿನಿಸ್ಟ್ರೇಟೆಡ್ ಬೈ ದಿ ಯೂನಿಯನ್ ಹೋಮ್ ಮಿನಿಸ್ಟ್ರಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಜಯಂತಿ ಕುಮಾರೇಶ್ ಕರ್ನಾಟಕ ಸಂಗೀತ ಪರಂಪರೆಯ ಪ್ರಸಿದ್ಧ ವೀಣಾ ವಾದಕಿ. ಅವರನ್ನು 2026ರ ಸಂಗೀತ ಕಲಾನಿಧಿ ಗೌರವಕ್ಕೆ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿ ಆಯ್ಕೆ ಮಾಡಿತು. ಸಂಗೀತ ಕಲಾನಿಧಿ ಶಾಸ್ತ್ರೀಯ ಸಂಗೀತಕ್ಕೆ ಸಂಬಂಧಿಸಿದ ಗೌರವವಾಗಿದ್ದು ಕೇಂದ್ರ ಗೃಹ ಸಚಿವಾಲಯ ನೀಡುವ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಅಲ್ಲ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಹೇಳಿದ್ರೆ ಎಲ್ಲ 3 ಹೇಳಿಕೆಗಳು ಸರಿಯಾಗಿದೆ ಅಂತ ನಾವು ಇಲ್ಲಿ ನೋಡ್ಬೋದು. ಓಕೆ, ಸೊ ಇದು ಕೂಡ ಒಂದು ಕರ್ನಾಟಕ ಕರೆಂಟ್ ಅಫೇರ್ಸ್ ವತಿಯಿಂದ ಸೊ ನಿಮ್ಗೆ ಇದು ಇಂಪಾರ್ಟೆಂಟ್ ಇರುತ್ತೆ. ಸೊ ಇದನ್ನು ಕೂಡ ಅಬ್ಸರ್ವ್ ಮಾಡಿ, ಸೊ ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ಹೋಗೋಣ. ಗಲ್ಫ್ ಆಫ್ ಒಮನ್ ಬಗ್ಗೆ ಇದೆ. ಅಗೇನ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ which was there in the current affairs. Okay, consider the following statements. Gulf of Oman connects Arabian Sea with the Strait of Hormuz. Iran and Oman have coastlines on the Gulf of Oman. India's strategic access to Chabahar port relates to the Gulf of Oman region. Bab el Mandeb lies at the entrance to the Gulf of Oman. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಮಾನ್ ಕೊಲ್ಲಿ ಅರಬ್ಬಿ ಸಮುದ್ರವನ್ನು ಹೋರ್ಮಜ್ ಜಲಸಂಧಿಯೊಂದಿಗೆ ಸಂಪರ್ಕಿಸುತ್ತದೆ. ಇರಾನ್ ಮತ್ತು ಒಮಾನ್ ದೇಶಗಳಿಗೆ ಒಮಾನ್ ಕೊಲ್ಲಿಯ ಕರಾವಳಿ ಇದೆ. ಭಾರತದ ಚಹಾಬಾರ್ ಬಂದರು ಸಂಪರ್ಕ ಒಮಾನ್ ಕೊಲ್ಲಿ ಪ್ರದೇಶಕ್ಕೆ ಸಂಬಂಧಿಸಿದೆ. ಬಾಬ್ ಎಲ್ ಮಂಡೇಬ್ ಒಮಾನ್ ಕೊಲ್ಲಿಯ ಪ್ರವೇಶದ್ವಾರದಲ್ಲಿದೆ. ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 3 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ, 4ನೇ ಹೇಳಿಕೆ ತಪ್ಪಾಗಿರುತ್ತೆ ಅಂತ ಅಲ್ಲಿ ನಾವು ನೋಡ್ಬೋದು. ಓಕೆ, ಸೊ 1, 2 ಮತ್ತು 3ನೇ ಹೇಳಿಕೆಗಳು ಸರಿಯಾಗಿದೆ. ಬಾಬೆಲ್ ಮಂದೇಬ್ ಇದೆಯಲ್ಲ ಕೆಂಪು ಸದ್ರ ಮತ್ತು ಆಡನ್ ಕೊಲ್ಲಿಯ ನಡುವಿನ ಕಂಠಪಥವಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೆನ್ಪಿಡಿ ಇದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಪ್ಯಾಲೆಸ್ಟೈನ್ಸ್ ಇನ್ ದ ವೆಸ್ಟ್ ಬ್ಯಾಂಕ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ವೆಸ್ಟ್ ಬ್ಯಾಂಕ್ ಅಗೇನ್ ಮತ್ತೆ ನ್ಯೂಸ್ ಅಲ್ಲಿ ಇತ್ತು. ವೆಸ್ಟ್ ಬ್ಯಾಂಕ್ ಲೈಸ್ ಮೇನ್ಲಿ ವೆಸ್ಟ್ ಆಫ್ ದಿ ಜೋರ್ಡಾನ್ ರಿವರ್. In United Nations usage, East Jerusalem is treated as part of the occupied Palestine territory. Israeli statement activity in the West Bank is a major issue in the Israeli-Palestine conflict. Okay, the West Bank is territorially contiguous with the Gaza Strip. The Oslo arrangements created administrative categories commonly referred to as areas A, B, C in the West Bank. ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವೆಸ್ಟ್ ಬ್ಯಾಂಕ್ ಮುಖ್ಯವಾಗಿ ಜೋರ್ಡನ್ ನದಿಯ ಪಶ್ಚಿಮ ಭಾಗದಲ್ಲಿದೆ. ಸಂಯುಕ್ತ ರಾಷ್ಟ್ರಗಳ ಬಳಕೆಯಲ್ಲಿ ಪೂರ್ವ ಜೆರುಸಲೆಮ್ ಅನ್ನು ಆಕ್ರಮಿತ ಪ್ಯಾಲೆಸ್ಟೈನ್ ಪ್ರದೇಶದ ಭಾಗವೆಂದು ಪರಿಗಣಿಸಲಾಗುತ್ತದೆ. ವೆಸ್ಟ್ ಬ್ಯಾಂಕ್ನಲ್ಲಿ ಇಸ್ರೇಲಿ ವಸಾಹತು ಚಟುವಟಿಕೆ ಇಸ್ರೇಲ್ ಪ್ಯಾಲೆಸ್ಟೈನ್ ಸಂಘರ್ಷದ ಪ್ರಮುಖ ವಿಷಯವಾಗಿದೆ. ವೆಸ್ಟ್ ಬ್ಯಾಂಕ್ ಗಾಜಾ ಪಟ್ಟಿಯೊಂದಿಗೆ ಭೌಗೋಳಿಕವಾಗಿ ನಿರಂತರವಾಗಿ ಸಂಪರ್ಕ ಹೊಂದಿದೆ. ಓಸ್ಲೋ ಒಪ್ಪಂದದ ನಂತರ ವೆಸ್ಟ್ ಬ್ಯಾಂಕ್ನಲ್ಲಿ ಸಾಮಾನ್ಯವಾಗಿ ಏರಿಯಾ ಎ, ಬಿ ಮತ್ತು ಸಿ ಎಂದು ಕರೆಯುವ ಆಡಳಿತ ವಿಭಾಗಗಳು ರೂಪುಗೊಂಡವು. ಸೊ ಎಷ್ಟು ಹೇಳಿಕೆ ಸರಿಯಾಗಿದೆ ಅಂತ ನೋಡಿದಾಗ ಇಲ್ಲಿ 4 ಮಾತ್ರ ಅಂತ ನಾವು ನೋಡ್ಬೋದು. ಓಕೆ, 1, 2 ಮತ್ತು 3 ಮತ್ತು 5ನೇ ಹೇಳಿಕೆ ಸರಿಯಾಗಿದೆ. 4ನೇ ಹೇಳಿಕೆ ಏನಿದೆಯಲ್ಲ ಅದು ತಪ್ಪಾಗಿರುತ್ತೆ ಅಂತ ನಾವು ನೋಡ್ಬೋದು. ಓಕೆ, ಸೊ ಈ ಓಸ್ಲೋ ಚೌಕಟ್ಟಿನಡಿ ಏರಿಯಾ ಬಿ, ಎ ಮತ್ತು ಬಿ ಮತ್ತು ಸಿ ಅಲ್ಲಿ ವಿಭಿನ್ನ ಆಡಳಿತ ಮತ್ತು ಭದ್ರತಾ ವ್ಯವಸ್ಥೆಗಳು ರೂಪುಗೊಂಡರೂ ಅಂತಿಮ ಸ್ಥಿತಿ ಹಲವು ಪ್ರಶ್ನೆಗಳು ಇನ್ನೂ ಬಗೆಹರಿದಿಲ್ಲ ಅಂತ ಇಲ್ಲಿ ಗಮನಿಸಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು, ಸೊ ನೆನ್ಪಿಡಿ. ಮುಂದಿನ ಪ್ರಶ್ನೆ ಹೋಗೋಣ. ಕರ್ನಾಟಕಸ್ ಇನ್ಫಾರ್ಮೇಶನ್ ಕಮಿಷನ್ ಅಂಡ್ ಅಪೆಕ್ಸ್ ಬ್ಯಾಂಕ್ಸ್ ಅಂಡರ್ ದಿ RTI. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಕರ್ನಾಟಕ ಇನ್ಫಾರ್ಮೇಶನ್ ಕಮಿಷನ್ ಹೆಲ್ಡ್ ದಿ Karnataka State Cooperative Apex Banks to be public authority for purposes of the RTI Act. Section 2H of the RTI Act defines a public authority. A body can come within the Section 2H depending on factors such as governmental ownership, control or substantial financing. The ruling means every cooperative society in India automatically becomes a public authority under RTI Act. A public authority must create an RTI administrative mechanism including a designated information officer subject to the Act. State Information Commission can hear second appeals under the RTI framework concerning the state public authorities. ಸೊ ಕರ್ನಾಟಕ ಇನ್ಫಾರ್ಮೇಶನ್ ಕಮಿಷನ್ ಅಪೆಕ್ಸ್ ಬ್ಯಾಂಕ್ಸ್ RTI ಅಂಡರಲ್ಲಿ ಬರೋದ್ರ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಕರ್ನಾಟಕ ಮಾಹಿತಿ ಆಯೋಗವು ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕ್ ಅನ್ನು RTI ಕಾಯ್ದೆಯ ಉದ್ದೇಶಕ್ಕೆ ಸಾರ್ವಜನಿಕ ಪ್ರಾಧಿಕಾರ ಎಂದು ಪರಿಗಣಿಸಿತು. RTI ಕಾಯ್ದೆಯ ಕಲಂ 2H ಸಾರ್ವಜನಿಕ ಪ್ರಾಧಿಕಾರವನ್ನು ವ್ಯಾಖ್ಯಾನಿಸುತ್ತದೆ. ಸರ್ಕಾರದ ಮಾಲೀಕತ್ವ, ನಿಯಂತ್ರಣ ಅಥವಾ ಗಣನೀಯ ಹಣಕಾಸು ನೆರವು ಮುಂತಾದ ಅಂಶಗಳ ಆಧಾರದ ಮೇಲೆ ಸಂಸ್ಥೆ ಕಲಂ 2H ವ್ಯಾಪ್ತಿಗೆ ಬರಬಹುದು. ಈ ತೀರ್ಪಿನಿಂದ ಭಾರತದ ಪ್ರತಿಯೊಂದು ಸಹಕಾರ ಸಂಘವು ಸ್ವಯಂಚಾಲಿತವಾಗಿ RTI ಕಾಯ್ದೆಯ ಸಾರ್ವಜನಿಕ ಪ್ರಾಧಿಕಾರವಾಗುತ್ತದೆ.
ಸಾರ್ವಜನಿಕ ಪ್ರಾಧಿಕಾರವು ಕಾಯ್ದೆಗೆ ಅನುಗುಣವಾಗಿ ಮಾಹಿತಿ ಅಧಿಕಾರಿಗಳನ್ನು ನೇಮಿಸುವುದು ಸೇರಿದಂತೆ ಆರ್ಟಿಐ ಆಡಳಿತ ವ್ಯವಸ್ಥೆಯನ್ನು ಹೊಂದಬೇಕು. ರಾಜ್ಯ ಸಾರ್ವಜನಿಕ ಪ್ರಾಧಿಕಾರಗಳಿಗೆ ಸಂಬಂಧಿಸಿದ ಆರ್ಟಿಐ ವಿಚಾರಗಳಲ್ಲಿ ರಾಜ್ಯ ಮಾಹಿತಿ ಆಯೋಗಗಳು ದ್ವಿತೀಯ ಮೇಲ್ಮನವಿಗಳನ್ನು ವಿಚಾರಿಸಬಹುದು. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 5 ಮಾತ್ರ ಸರಿಯಾಗಿರುತ್ತೆ. ನೋಡಿ, 1, 2, 3, 5 ಮತ್ತು 6ನೇ ಹೇಳಿಕೆಗಳು ಸರಿಯಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. 4ನೇ ಹೇಳಿಕೆ ಏನಿದೆ ಅದು ತಪ್ಪಾಗಿರುತ್ತೆ. ಓಕೆ, ಈ ತೀರ್ಪಿನಿಂದ ಭಾರತದ ಪ್ರತಿಯೊಂದು ಸಹಕಾರ ಸಂಘವು ಸ್ವಯಂಚಾಲಿತವಾಗಿ ಆರ್ಟಿಐ ಕಾಯ್ದೆಯ ಸಾರ್ವಜನಿಕ ಪ್ರಾಧಿಕಾರವಾಗುತ್ತಾನೆ. ಅದು ಇಲ್ಲಿ ತಪ್ಪಾದ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ, ಗಮನಿಸಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಇತ್ತೀಚೆಗೆ ಒಂದು ನ್ಯೂಸ್ ಅಲ್ಲಿ ಇತ್ತು ಇದು. ಸೊ ಕರೆಂಟ್ ಅಫೇರ್ಸ್, ಕರ್ನಾಟಕ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ, ನಿಮಗೆ ನೆನಪಿಡಿ. ಮುಂದಿನ ಪ್ರಶ್ನೆ ಹೋಗೋಣ. ಸರ್ವಿಸಸ್ ಅಂಡರ್ ದಿ ಕರ್ನಾಟಕ ಸಕಾಲ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. Karnataka Sakala framework is rooted in the Karnataka Guarantee of Services to Citizens Act 2011. Okay, so 2011. So it is intended to provide notified public service within the prescribed time limits and creates designated responsibility and appeal mechanism. Sakala covers services across multiple state departments and institutions rather than being confined to single department. ಸೊ ಕರ್ನಾಟಕದ ಸಕಾಲ ವ್ಯವಸ್ಥೆ ಕರ್ನಾಟಕದ ನಾಗರಿಕರಿಗೆ ಸೇವೆಗಳ ಖಾತ್ರಿ ಕಾಯ್ದೆ 2011ರ ಆಧಾರದಲ್ಲಿದೆ. ಅಧಿಸೂಚಿತ ಸಾರ್ವಜನಿಕ ಸೇವೆಗಳನ್ನು ನಿಗದಿತ ಕಾಲಮಿತಿಯಲ್ಲಿ ಒದಗಿಸುವುದು ಇದರ ಉದ್ದೇಶವಾಗಿದ್ದು, ಜವಾಬ್ದಾರಿ ಮತ್ತು ಮೇಲ್ಮನವಿಯ ವ್ಯವಸ್ಥೆಯನ್ನು ಹೊಂದಿದೆ. ಸಕಾಲ ಒಂದೇ ಇಲಾಖೆಗೆ ಸೀಮಿತವಲ್ಲ, ರಾಜ್ಯದ ಅನೇಕ ಇಲಾಖೆ ಮತ್ತು ಸಂಸ್ಥೆಗಳ ಸೇವೆಗಳನ್ನು ಒಳಗೊಂಡಿದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 3 ಹೇಳಿಕೆಗಳು ಇಲ್ಲಿ ಸರಿಯಾಗಿದೆ. ಓಕೆ, ಸೊ 3 ಹೇಳಿಕೆಗಳು ಸರಿಯಾಗಿದೆ. ಸೊ ಅನ್ನೋದು ನಾವಿಲ್ಲಿ ನೋಡ್ಬೋದು. 3 ಹೇಳಿಕೆಗಳು ಸರಿಯಾಗಿದೆ, ನೆನಪಿಡಿ. ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಇದು. ಸೊ ಸುದ್ದಿಯಲ್ಲಿತ್ತು, ಹಾಗಾಗಿ ಒಂದು ಪ್ರಶ್ನೆ. ಸೊ ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಸೊ ಗಲಿಟೋನ್ ಆಫ್ ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್ ಇನ್ ಲೋಕಸಭಾ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಅಂಡರ್ ದಿ ಪಾರ್ಲಿಮೆಂಟರಿ ಗುಲೆಟನ್, outstanding demands for grants can be put to vote together on the last allocated day even without detailed discussion of each demand. Demand for grants are voted only by the Lok Sabha. Rajya Sabha may discuss the budget but does not vote on the demands for grants. Gulliton means that union budget automatically lapses and a fresh budget must be introduced. How many of the statements given above are correct? ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಂಸತ್ತಿನ ಗಿಲೋಟಿನ್ ಪ್ರಕ್ರಿಯೆಯಲ್ಲಿ ಕೊನೆಯಾಗಿ ನಿಗದಿಪಡಿಸಿದ ದಿನ ಚರ್ಚೆಯಾಗದ ಉಳಿದ ಅನುದಾನ ಬೇಡಿಕೆಗಳನ್ನು ಪ್ರತ್ಯೇಕ ವಿವರವಾದ ಚರ್ಚೆಯಿಲ್ಲದೆ ಒಟ್ಟಾಗಿ ಮತಕ್ಕೆ ಹಾಕಬಹುದು. ಸೊ ಅನುದಾನ ಬೇಡಿಕೆಗಳ ಮೇಲೆ ಮತದಾನ ಮಾಡುವ ಅಧಿಕಾರ ಲೋಕಸಭೆಗೆ ಮಾತ್ರ ಇದೆ. ರಾಜ್ಯಸಭೆ ಬಜೆಟ್ ಕುರಿತು ಚರ್ಚಿಸಬಹುದು, ಆದರೆ ಅನುದಾನ ಬೇಡಿಕೆಗಳ ಮೇಲೆ ಮತದಾನ ಮಾಡುವುದಿಲ್ಲ. ಗಿಲೋಟಿನ್ ಎಂದರೆ ಕೇಂದ್ರ ಬಜೆಟ್ ಸ್ವಯಂಚಾಲಿತವಾಗಿ ಲೋಪಗೊಂಡು ಹೊಸ ಬಜೆಟ್ ಮಂಡಿಸಬೇಕಾಗುತ್ತದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ? ಸೊ 3 ಮಾತ್ರ ಸರಿಯಾಗಿರುತ್ತೆ ಅಂತ ನಾವಿಲ್ಲಿ ನೋಡಬಹುದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. 4ನೇ ಹೇಳಿಕೆ ತಪ್ಪಾಗಿರುತ್ತೆ ಅಂತ ಇಲ್ಲಿ ನಾವು ನೋಡಬಹುದು. ಓಕೆ, ಸೊ ಇದು ಅಡಿಷನಲ್ ಒಂದು ಪಾಯಿಂಟ್ಸ್ಗಳು ನೋಡ್ಬಿಡೋಣ. ಅನುಚ್ಛೇದ 113 ಅಂದಾಜುಗಳು ಮತ್ತು ಅನುದಾನ ಬೇಡಿಕೆಗಳ ಕುರಿತು ಸಂಸತ್ತಿನ ಪ್ರಕ್ರಿಯೆಗೆ ಸಂಬಂಧಪಟ್ಟಿದೆ ಅನ್ನೋದು ಕೂಡ ನಾವು ನೋಡಬಹುದು. ಚಾರ್ಜರ್ ಎಕ್ಸ್ಪೆಂಡಿಚರ್ ಅನ್ನು ಚರ್ಚಿಸಬಹುದು, ಆದರೆ ವೋಟೆಡ್ ಎಕ್ಸ್ಪೆಂಡಿಚರ್ ರೀತಿಯಲ್ಲಿ ಮತಕ್ಕೆ ಹಾಕಲಾಗುವುದಿಲ್ಲ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ನೋಡಬಹುದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಭವ್ಯ ಪ್ಲಾನ್ ಫಾರ್ 100 ಇಂಡಸ್ಟ್ರಿಯಲ್ ಪಾರ್ಕ್ಸ್. So consider the following statement. Bhavya stands for Bharat Audyogik Vikas Yojana. Union Cabinet approved the scheme in March 2026 with an outlay of about rupees 33,660 crores. It envisages development of 100 plug-and-play industrial parks. Selection is intended to use competitive and challenge approach with infrastructure planning linked to platforms such as PM Gati Shakti. Only central public sector enterprises are eligible to establish units in these parks. So
ಸೊ ಹೌ ಮೆನಿ ಆಫ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭವ್ಯ ಎಂದರೆ ಭಾರತ್ ಔದ್ಯೋಗಿಕ್ ವಿಕಾಸ್ ಯೋಜನಾ ಅಂತ. ಸೊ ಕೇಂದ್ರ ಸಚಿವ ಸಂಪುಟವು 2020 ಮಾರ್ಚ್ನಲ್ಲಿ ಸುಮಾರು 33,660 ಕೋಟಿ ವೆಚ್ಚದ ಈ ಯೋಜನೆಗೆ ಅನುಮೋದನೆ ನೀಡಿತು. ಸೊ ಯೋಜನೆಯಡಿ 100 ಪ್ಲಗ್ ಅಂಡ್ ಪ್ಲೇ ಕೈಗಾರಿಕಾ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶವಿದೆ. ಸ್ಥಳ ಆಯ್ಕೆ ಮತ್ತು ಮೂಲಸೌಕರ್ಯ ಯೋಜನೆಯಲ್ಲಿ ಸ್ಪರ್ಧಾತ್ಮಕ ಅಥವಾ ಚಾಲೆಂಜ್ ವಿಧಾನ ಅಥವಾ ಪಿಎಂ ಗತಿಶಕ್ತಿ ಮುಂತಾದ ವೇದಿಕೆಗಳೊಂದಿಗೆ ಸಮನ್ವಯ ಉದ್ದೇಶಿಸಲಾಗಿದೆ. ಸೊ ಈ ಪಾರ್ಕ್ಗಳಲ್ಲಿ ಘಟಕ ಸ್ಥಾಪಿಸಲು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳಿಗೆ ಮಾತ್ರ ಅರ್ಹತೆ ಇದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ, ಸೊ ಇಲ್ಲಿ 4 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. 1ರಿಂದ 4 ಹೇಳಿಕೆ ಸರಿಯಾಗಿದ್ದು 5ನೇ ಹೇಳಿಕೆ ಇಲ್ಲಿ ತಪ್ಪಾಗಿರುತ್ತೆ ಅಂತ ನಾವು ನೋಡ್ಬೋದು. ಓಕೆ, ವೆರಿ ಇಂಪಾರ್ಟೆಂಟ್ ಸ್ಕೀಮ್. ಸೊ ನೆನ್ಪಿಡಿ. ಮುಂದಿನ ಪ್ರಶ್ನೆ ಹೋಗೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ about the Large Hadron Collider, okay, new particle. The LHC-B experiment at CERN reported evidence or discovery of the doubly charmed baryon C in 2026. In C++ baryon contains 2 charmed quarks and 1 down quark. A baryon is hardon made of 3 valence quarks, whereas a meson consists of the quark-antiquark pair. Reported particle is a meson because it contains charmed quark. Large Hadron Collider is located at CERN near the France-Switzerland border. The discovery by itself disapproves the standard model of particles physics. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸರ್ನ LHC-B ಪ್ರಯೋಗವು 2026ರಲ್ಲಿ ಡಬ್ಲಿ ಚಾರ್ಮ್ ಬ್ಯಾರನ್ C++ ಕುರಿತ ಹೊಸ ದೃಢ ಸಾಕ್ಷ್ಯ ಆವಿಷ್ಕಾರವನ್ನು ವರದಿ ಮಾಡಿತು. C++ ಬ್ಯಾರಿಯನ್ 2 ಚಾರ್ಮ್ ಕ್ವಾರ್ಕ್ ಮತ್ತು 1 ಡೌನ್ ಕ್ವಾರ್ಕ್ ಅನ್ನು ಒಳಗೊಂಡಿದೆ. ಬ್ಯಾರಿಯನ್ 3 ವ್ಯಾಲೆನ್ಸ್ಗಳಿಂದ ನಿರ್ಮಿತ ಹಾಡ್ರಾನ್ ಆಗಿದ್ದು, ಮೆಸಾನ್ 1 ಕ್ವಾರ್ಕ್ ಆಂಟಿಕ್ವಾರ್ಕ್ ಜೋಡಿಯಿಂದ ನಿರ್ಮಿತವಾಗುತ್ತದೆ. ವರದಿಯಾದ ಕಣವು ಚಾರ್ಮ್ ಕ್ವಾರ್ಕ್ಗಳನ್ನು ಹೊಂದಿರುವುದರಿಂದ ಅದು ಮೆಸಾನ್ ಆಗಿದೆ. ಲಾರ್ಜ್ ಹಾರ್ಡನ್ ಕಾಲಿಡರ್ ಫ್ರಾನ್ಸ್ ಸ್ವಿಟ್ಜರ್ಲೆಂಡ್ ಗಡಿಯ ಸಮೀಪ ಸೆರ್ನ್ನಲ್ಲಿದೆ. ಈ ಆವಿಷ್ಕಾರ ಮಾತ್ರದಿಂದಲೇ ಕಣ ಭೌತಶಾಸ್ತ್ರದ ಸ್ಟ್ಯಾಂಡರ್ಡ್ ಮಾಡೆಲ್ ತಪ್ಪಾಗಿದೆ ಎಂದು ಸಾಬೀತಾಗುತ್ತದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 4 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಆ ಹೇಳಿಕೆಗಳು ಯಾವುದು ಅಂತ ಹೇಳಿದ್ರೆ 1, 2, 3 ಮತ್ತು 5ನೇ ಹೇಳಿಕೆಗಳು. ಓಕೆ, ಸೊ ಇಲ್ಲಿ 4ನೇ ಹೇಳಿಕೆ ಇಲ್ಲಿ ತಪ್ಪಾಗಿರುತ್ತೆ ಅಂತ ನಾವು ನೋಡ್ಬೋದು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಯುವ ಸಂಗಮ ಪ್ರೋಗ್ರಾಮ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. Yuva Sangama is an initiative under Ek Bharat Shresth Bharat aimed at the youth exchange and exposure across different parts of the India. The program uses educational institutions as nodal partners for visits, cultural interaction and experimental learning. Its purpose is broader than conventional classroom instruction and includes people-to-people understanding of language, cultures, traditions, technology and development. ಯುವ ಸಂಗಮ ಪ್ರೋಗ್ರಾಮ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಯುವ ಸಂಗಮ ಏಕ ಭಾರತ್ ಶ್ರೇಷ್ಠ ಭಾರತ್ ಅಡಿಯಲ್ಲಿ ಭಾರತದ ವಿಭಿನ್ನ ಭಾಗಗಳ ಯುವಕರ ವಿನಿಮಯ ಮತ್ತು ಪರಿಚಯಕ್ಕೆ ರೂಪಿಸಲಾದ ಉಪಕ್ರಮವಾಗಿದೆ. ಭೇಟಿ, ಸಾಂಸ್ಕೃತಿಕ ಸಂವಾದ ಮತ್ತು ಅನುಭವ ಆಧಾರಿತ ಕಲಿಕೆಗೆ ಶಿಕ್ಷಣ ಸಂಸ್ಥೆಗಳನ್ನು ನೋಡಲ್ ಪಾಲುದಾರರಾಗಿ ಬಳಸಲಾಗುತ್ತದೆ. ಇದರ ಉದ್ದೇಶ ಸಾಮಾನ್ಯ ತರಗತಿ ಶಿಕ್ಷಣಕ್ಕಿಂತ ವಿಶಾಲವಾಗಿದ್ದು, ಭಾಷೆ, ಸಂಸ್ಕೃತಿ, ಪರಂಪರೆ, ತಂತ್ರಜ್ಞಾನ ಅಭಿವೃದ್ಧಿ ಕುರಿತು ಜನರಿಂದ ಅರಿವು ಬೆಳೆಸುವುದನ್ನು ಒಳಗೊಂಡಿದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 3 ಹೇಳಿಕೆಗಳು ಇಲ್ಲಿ ಸರಿಯಾಗಿರುತ್ತೆ ಅಂತ ನಾವಿಲ್ಲಿ ನೋಡಬಹುದು. ಸೊ ಮುಂದಿನ ಪ್ರಶ್ನೆ ಹೋಗೋಣ.
RBI ವೇರಿಯಬಲ್ ರೆಪೋ ರೇಟ್ ಬಗ್ಗೆ ಇದೆ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಎ ವೇರಿಯಬಲ್ ರೆಪೋ ರೇಟ್ ಆಕ್ಷನ್ ಈಸ್ ಲಿಕ್ವಿಡಿಟಿ ಇಂಜೆಕ್ಷನ್ ಆಪರೇಷನ್. ನೋಡಿ ಇಲ್ಲಿ ಲಿಕ್ವಿಡಿಟಿ ಇಂಜೆಕ್ಷನ್ ಆಪರೇಷನ್ ಇನ್ ವಿಚ್ the RBI lends funds against eligible collateral. The interest rate in variable repo rate is determined through the auction process rather than being a single administratively fixed allotment rate for all bids. Repo operations ordinarily add rupee liquidity to the banking system for the tenor of the operation. Variable repo rate operation is used for the same purpose of injecting liquidity. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವೇರಿಯಬಲ್ ರೆಪೋ ರೇಟ್ ಹರಾಜು ಅರ್ಹ ಬದ್ಧತಾ ಪತ್ರಗಳನ್ನು ತಾಂಡವಾಗಿ ಇಟ್ಟು RBI ಬ್ಯಾಂಕಿಂಗ್ ವ್ಯವಸ್ಥೆಗೆ ನಿಧಿ ನೀಡುವ ದ್ರವ್ಯತೆ ಸೇರ್ಪಡೆ ಕಾರ್ಯಾಚರಣೆಯಾಗಿದೆ. VRR ಹರಾಜಿನಲ್ಲಿ ಎಲ್ಲ ಬಿಡ್ಗಳಿಗೆ ಒಂದೇ ಆಡಳಿತಾತ್ಮಕವಾಗಿ ನಿಗದಿತ ಇರುವುದಕ್ಕಿಂತ ಹರಾಜು ಪ್ರಕ್ರಿಯೆ ಮೂಲಕ ಬಡ್ಡಿದರ ನಿರ್ಧಾರವಾಗುತ್ತದೆ. ರೆಪೋ ಕಾರ್ಯಾಚರಣೆಗಳು ಸಾಮಾನ್ಯವಾಗಿ ನಿಗದಿತ ಅವಧಿಗೆ ಬ್ಯಾಂಕಿಂಗ್ ವ್ಯವಸ್ಥೆ ರೂಪಾಯಿ ದ್ರವ್ಯತೆಯನ್ನು ಸೇರಿಸುತ್ತವೆ. ವೇರಿಯಬಲ್ ರೇಟ್ ರಿವರ್ಸ್ ರೆಪೋ ಕಾರ್ಯಾಚರಣೆಯನ್ನು ಇದೇ ರೀತಿ ದ್ರವ್ಯತೆ ಸೇರಿಸಲು ಬಳಸಲಾಗುತ್ತದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ ಇಲ್ಲಿ. ಸೊ 3 ಹೇಳಿಕೆಗಳು ಸರಿಯಾಗಿದೆ, 1, 2 ಮತ್ತು 3 ಹೇಳಿಕೆಗಳು ಇಲ್ಲಿ ಸರಿಯಾಗಿರುತ್ತೆ ಅಂತ ನಾವು ನೋಡ್ಬೋದು. 4ನೇ ಹೇಳಿಕೆ ಇಲ್ಲಿ ತಪ್ಪಾಗಿರುತ್ತೆ. ಸೊ ಈ ವೇರಿಯಬಲ್ ರೆಪೋ ರೇಟ್ ಏನಿದೆಯಲ್ಲ, ಇದು ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿದ್ದಂಥ ಒಂದು ಟಾಪಿಕ್ ಇದು. ಸೊ KSCಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ ಅಲ್ಲಿ ಇದು ಕೂಡ ಒಂದು ಆಗಿರುತ್ತೆ. ಯಾಕಂದ್ರೆ ನಿಮಗೆ ರೆಗ್ಯುಲರ್ ಆಗಿ ರೆಪೋ ರೇಟ್ ರಿವರ್ಸ್ ರೇಟ್ ಬಗ್ಗೆ ಎಲ್ಲ ಕೇಳಿರ್ತೀವಿ, ಬಟ್ ವೇರಿಯಬಲ್ ರಿವರ್ಸ್ ರೆಪೋ ರೇಟ್ ಬಗ್ಗೆ ನಮಗೆ ಹೆಚ್ಚಾಗಿ ಕೇಳಿರಲ್ಲ. ಹಾಗಾಗಿ ಈ ಪ್ರಶ್ನೆ ತುಂಬಾ ಮುಖ್ಯವಾಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಂಡಿಯಾ, ವೆಸ್ಟ್ ಏಷ್ಯಾ ಅಂಡ್ ಯೂರಿಯಾ ಬಗ್ಗೆ ಇದೆ. Consider the following statement. West Asian or Gulf suppliers are important to India's imported urea and fertilizer security. Natural gas is a major feedstock for conventional ammonia and urea production. Disruption in Gulf energy or shipping routes can therefore influence the fertilizer availability and cost in India. India is fully self-sufficient in urea and imports no urea. Long-term supply contracts and diversification of sourcing can reduce the vulnerability to spot market disruption. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪಶ್ಚಿಮ ಏಷ್ಯಾ ಅಥವಾ ಕೊಲ್ಲಿ ಪ್ರದೇಶದ ಪೂರೈಕೆದಾರರು ಭಾರತದ ಆಮದು ಯೂರಿಯಾ ಮತ್ತು ರಸಗೊಬ್ಬರ ಭದ್ರತೆಗೆ ಮಹತ್ವದ್ದಾಗಿದ್ದಾರೆ. ನೈಸರ್ಗಿಕ ಅನಿಲ, ಸಾಂಪ್ರದಾಯಿಕ ಅಮೋನಿಯಾ ಮತ್ತು ಯೂರಿಯಾ ಉತ್ಪಾದನೆಯ ಪ್ರಮುಖ ಫೀಡ್ ಸ್ಟಾಕ್ ಆಗಿದೆ. ಕೊಲ್ಲಿ ಪ್ರದೇಶದ ಇಂಧನ ಅಥವಾ ಸಾಗಣೆ ಮಾರ್ಗಗಳಲ್ಲಿ ಅಡಚಣೆ ಉಂಟಾದರೆ ಭಾರತದ ರಸಗೊಬ್ಬರ ಲಭ್ಯತೆ ಮತ್ತು ವೆಚ್ಚದ ಮೇಲೆ ಪರಿಣಾಮ ಬೀಳಬಹುದು. ಭಾರತ ಯೂರಿಯಾದಲ್ಲಿ ಸಂಪೂರ್ಣ ಸ್ವಾವಲಂಬಿಯಾಗಿದ್ದು ಯಾವುದೇ ಯೂರಿಯಾ ಆಮದು ಮಾಡುವುದಿಲ್ಲ. ದೀರ್ಘಾವಧಿ ಪೂರೈಕೆ ಒಪ್ಪಂದಗಳು ಮತ್ತು ಪೂರೈಕೆ ಮೂಲಗಳ ವೈವಿಧ್ಯೀಕರಣ ಸ್ಪಾಟ್ ಮಾರ್ಕೆಟ್ ಅಡಚಣೆಗಳ ಅಪಾಯವನ್ನು ಕಡಿಮೆ ಮಾಡಬಹುದು. ಓಕೆ, ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 4 ಹೇಳಿಕೆ ಮಾತ್ರ ಸರಿಯಾಗಿದೆ, 4ನೇ ಹೇಳಿಕೆ ತಪ್ಪಾಗಿದೆ. ಓಕೆ, 1, 2, 3 ಮತ್ತು 5ನೇ ಹೇಳಿಕೆ ಸರಿಯಾಗಿದ್ದು, 4ನೇ ಹೇಳಿಕೆ ನಾವು ಸ್ವಾವಲಂಬಿ ಆಗಿಲ್ಲ, ಭಾರತ ಸ್ವಾವಲಂಬಿ ಆಗಿಲ್ಲ ಯೂರಿಯಾಕ್ಕೆ ಸಂಬಂಧಪಟ್ಟಂತೆ ಅಂತ ನಾವಿಲ್ಲಿ ನೆನ್ಪಿಡ್ಬೇಕು. ಸೊ ನೋಡಿ, ಇತ್ತೀಚೆಗೆ ಈ ಇರಾನ್ ಮತ್ತೆ ಇದು ಯುದ್ಧ ಆದಾಗ ಇದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇದನ್ನ ನೀವು ನೆನ್ಪಿಡಿ. ಓಕೆ, ಸೊ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಬಗ್ಗೆ ಇದೆ, ಇದು ಕೂಡ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. GCC has 6 members: Bahrain, Kuwait, Oman, Qatar, Saudi Arabia and United Arab Emirates. Iran is a member of the GCC. Okay, so GCC was established in 1981. Its headquarters is in Riyadh, Saudi Arabia. All 6 GCC members are monarchies. Yemen is a full member of the GCC. So how many of the statements are correct? ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. GCCಗೆ 6 ಸದಸ್ಯ ರಾಷ್ಟ್ರಗಳಿವೆ: ಬಹರೇನ್, ಕುವೈತ್, ಒಮಾನ್, ಕತಾರ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್. ಇರಾನ್ GCC ಸದಸ್ಯ ರಾಷ್ಟ್ರವಾಗಿದೆ. GCC ಅನ್ನು 1981ರಲ್ಲಿ ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ಸೌದಿ ಅರೇಬಿಯಾದ ರಿಯಾದ್ನಲ್ಲಿದೆ. GCCಯ 6 ಸದಸ್ಯ ರಾಷ್ಟ್ರಗಳು ರಾಜತಂತ್ರ ವ್ಯವಸ್ಥೆಯ ರಾಷ್ಟ್ರಗಳಾಗಿದೆ. ಯೆಮೆನ್ GCCಯ ಪೂರ್ಣ ಸದಸ್ಯ ರಾಷ್ಟ್ರವಾಗಿದೆ. ಸೊ ಇಲ್ಲಿ 6 ಹೇಳಿಕೆಗಳು ಕೊಟ್ಟಿದ್ದಾರೆ. 6 ಹೇಳಿಕೆಗಳಲ್ಲಿ 4 ಮಾತ್ರ ಹೇಳಿಕೆಗಳು ಸರಿಯಾಗಿರುತ್ತೆ,
ನೋಡಿ 1, 3, 4 ಮತ್ತು 5 ಹೇಳಿಕೆಗಳು ಸರಿಯಾಗಿದೆ. ಇರಾನ್ ಮತ್ತು ಯೆಮೆನ್ GCC ಸದಸ್ಯರಲ್ಲ ಅನ್ನೋದು ನಾವು ನೆನಪಿಡ್ಬೇಕು. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಇವೆರಡೂ ಕೂಡ ಇತ್ತೀಚೆಗೆ ಸುದ್ದಿಯಲ್ಲಿದ್ದು, GCC ಕೊಲ್ಲಿ ಪ್ರದೇಶದ 6 ಅರಬ್ ರಾಜತಂತ್ರ ರಾಷ್ಟ್ರಗಳ ಪ್ರಾದೇಶಿಕ ರಾಜಕೀಯ ಮತ್ತು ಆರ್ಥಿಕ ಸಂಘಟನೆಯಾಗಿದೆ. ನೋಡಿ, ಇದು ರೀಜನಲ್ ಪೊಲಿಟಿಕಲ್ ಅಂಡ್ ಎಕನಾಮಿಕ್ ಎಂಟಿಟಿ ಆಗಿದೆ. ಇಂಧನ ವ್ಯಾಪಾರ, ಹೂಡಿಕೆ, ವಿದೇಶಿ ಹಣಕಾಸು ವರ್ಗಾವಣೆ, ಭಾರತೀಯ ವಲಸಿಗರು ಮತ್ತು ಸಮುದ್ರ ಪಥದಿಂದ ಭಾರತಕ್ಕೆ GCC ಮಹತ್ವದಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, GCC ಅನ್ನು ಹೆಚ್ಚು ವ್ಯಾಪಕ ಸದಸ್ಯ ಹೊಂದಿರುವ ಅರಬ್ ಲೀಗ್ ಜೊತೆಗೆ ಗೊಂದಲ ಪಡಬಾರದು. ನಾವು GCC ಪ್ರದೇಶದ ಹಲವು ರಾಷ್ಟ್ರಗಳಲ್ಲಿ ದೊಡ್ಡ ಭಾರತೀಯ ವಲಸಿಗ ಸಮುದಾಯಗಳಿವೆ ಅಂತ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಕರ್ನಾಟಕಸ್ ನ್ಯಾಚುರಲ್ ಸ್ಪ್ರಿಂಗ್ಸ್ ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. A recent Karnataka inventory identified 274 natural springs in the state. Belagavi district had the highest number in the reported inventory with 59 springs. Natural springs are places where groundwater emerges naturally at or near the earth's surface. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇತ್ತೀಚಿನ ಕರ್ನಾಟಕದ ಸಮೀಕ್ಷೆಯಲ್ಲಿ ರಾಜ್ಯದಲ್ಲಿ 274 ನೈಸರ್ಗಿಕ ಬುಗ್ಗೆಗಳನ್ನು ಗುರುತಿಸಲಾಗಿದೆ. ವರದಿಯಾದ ಪಟ್ಟಿಯಲ್ಲಿ ಬೆಳಗಾವಿ ಜಿಲ್ಲೆ 59 ಬುಗ್ಗೆಗಳೊಂದಿಗೆ ಅತಿ ಹೆಚ್ಚು ಸಂಖ್ಯೆಯನ್ನು ಹೊಂದಿತ್ತು. ನೈಸರ್ಗಿಕ ಬುಗ್ಗೆಗಳು ಭೂಗರ್ಭ ಜಲವು ಸಹಜವಾಗಿ ಭೂಮಿಯ ಮೇಲ್ಮೈ ಅಥವಾ ಅದರ ಸಮೀಪ ಹೊರಹೊಮ್ಮುವ ಸ್ಥಳಗಳಾಗಿವೆ. ಸೊ ಯಾವ ಸ್ಟೇಟ್ಮೆಂಟ್ಗಳು, ಎಷ್ಟು ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತ ನೋಡಿದಾಗ ಎಲ್ಲ 3 ಸ್ಟೇಟ್ಮೆಂಟ್ಗಳು ಇಲ್ಲಿ ಸರಿಯಾಗಿದೆ ಅಂತ ನಾವು ನೋಡಬಹುದು. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಲಿತಾನಿ ರಿವರ್ ಇನ್ Lebanon. Consider the following statement. Litani is the longest river flowing entirely within the Lebanon. It rises in the Bekaa Valley and ultimately reaches the Mediterranean Sea. The river and the area south of it have strategic significance in southern Lebanon. Litani is a tributary of the Jordan River. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಲಿತಾನಿ ಸಂಪೂರ್ಣವಾಗಿ ಲೆಬನಾನ್ ಒಳಗೆ ಹರಿಯುವ ಅತಿ ಉದ್ದದ ನದಿಯಾಗಿದೆ. ಇದು ಬೆಕ್ಕಾ ಕಣಿವೆಯಲ್ಲಿ ಉದ್ಭವಿಸಿ ಕೊನೆಯಲ್ಲಿ ಮೆಡಿಟರೇನಿಯನ್ ಸಮುದ್ರ ಸೇರುತ್ತದೆ. ನದಿ ಮತ್ತು ಅದರ ದಕ್ಷಿಣ ಭಾಗ ಲೆಬನಾನ್ನ ತಂತ್ರಾತ್ಮಕ ಸಂದರ್ಭದಲ್ಲಿ ಮಹತ್ವ ಪಡೆದಿದೆ. ಲಿತಾನ್ ಜೋರ್ಡಾನ್ ನದಿಯ ಉಪನದಿ ಆಗಿದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಹೇಳಿದಾಗ ಓನ್ಲಿ 3 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. 1, 2 ಮತ್ತು 3ನೇ ಹೇಳಿಕೆ ಸರಿಯಾಗಿದೆ. ಓಕೆ, ಸೊ 4ನೇ ಹೇಳಿಕೆ ತಪ್ಪಾಗಿರುತ್ತೆ. ಲಿತಾನಿ ಸಂಪೂರ್ಣವಾಗಿ ಲೆಬನಾನ್ ಒಳಗೆ ಹರಿಯುವ ನದಿಯಾಗಿದ್ದು ನೀರಾವರಿ, ಜಲವಿದ್ಯುತ್ ಮತ್ತು ನೀರು ಪೂರೈಕೆಗೆ ಮಹತ್ವ ಆಗಿದೆ. ಇದು ಜೋರ್ಡನ್ ನದಿಗೆ ಸೇರುವುದಿಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕು. ಓಕೆ, ಪಶ್ಚಿಮಕ್ಕೆ ತಿರುಗಿ ಮೆಡಿಟರೇನಿಯನ್ ಸಮುದ್ರ ಸೇರುತ್ತದೆ, ಅದನ್ನು ನೆನಪಿಡಿ. ಲಿತಾನಿ ದಕ್ಷಿಣ ಭಾಗ ಎಂಬ ಪದಗುಚ್ಛ ದಕ್ಷಿಣ ಲೆಬನಾನ್ನ ಭದ್ರತಾ ವ್ಯವಸ್ಥೆಗಳ ಚರ್ಚೆಯಲ್ಲಿ ಆಗಾಗ ಕಾಣಿಸಿಕೊಳ್ಳುತ್ತದೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಇನ್ನೂ ಹೆಚ್ಚಿನ ಮಾಹಿತಿ ನೋಡ್ಬೋದಾದ್ರೆ ಬೆಕ್ಕಾ ಕಣಿವೆ ಲೆಬನಾನ್ ಮತ್ತು ಆಂಟಿ ಲೆಬನಾನ್ ಪರ್ವತ ಶ್ರೇಣಿಗಳ ನಡುವೆ ಇದೆ ಅಂತ ಕೂಡ ನಾವು ನೆನಪಿಡಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ಶೆಡ್ಯೂಲ್ ಕ್ಯಾಸ್ಟ್ ಸ್ಟೇಟಸ್ ಅಂಡ್ ರಿಲಿಜಿಯನ್ ಬಗ್ಗೆ ಇದೆ. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಅಂಡರ್ ದ ಕಾನ್ಸ್ಟಿಟ್ಯೂಷನ್, Scheduled Caste Order 1950 as currently is amended, Scheduled Caste status is confined to a person professing Hinduism, Sikhism or Buddhism subject to the notified caste list. Article 341 empowers the President to specify Scheduled Caste for a state or union territory subject to the constitutional process. Parliament may by law include or exclude groups from a Scheduled Caste list specified under Article 341. A state government can unilaterally amend the presidential scheduled caste list by the executive order. Supreme Court has reiterated the existing legal position while question over extending SC status to Dalit converts to other religions remains a policy and constitutional debate. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪ್ರಸ್ತುತ ತಿದ್ದುಪಡಿ ಹೊಂದಿರುವ ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್ ಕ್ಯಾಸ್ಟ್ ಆರ್ಡರ್ 1950 ಪ್ರಕಾರ ಅನುಸೂಚಿತ ಜಾತಿ ಪಟ್ಟಿಯ ಒಳಪಡುವಿಕೆಯ ಜೊತೆಗೆ ಹಿಂದೂ, ಸಿಖ್ ಅಥವಾ ಬೌದ್ಧ ಧರ್ಮವನ್ನು ಅನುಸರಿಸುವವರಿಗೆ ಮಾತ್ರ ಎಸಿ ಸ್ಥಾನಮಾನ ಸೀಮಿತವಾಗಿದೆ. ಅನುಚ್ಛೇದ 341 ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಕ್ಕೆ ಶೆಡ್ಯೂಲ್ ಕ್ಯಾಸ್ಟ್ ಅನ್ನು ನಿರ್ದಿಷ್ಟಪಡಿಸಲು ರಾಷ್ಟ್ರಪತಿಗೆ ಸಂವಿಧಾನಾತ್ಮಕ ಪ್ರಕ್ರಿಯೆಯಡಿ ಅಧಿಕಾರ ನೀಡುತ್ತದೆ.
ಅನುಚ್ಛೇದ 341 ಅಡಿ ನಿರ್ದಿಷ್ಟಪಡಿಸಿದ ಎಸ್ಸಿ ಪಟ್ಟಿಯಲ್ಲಿ ಗುಂಪುಗಳನ್ನು ಸೇರಿಸಲು ಅಥವಾ ಹೊರಗಿಡಲು ಸಂಸತ್ತು ಕಾನೂನಿನ ಮೂಲಕ ಕ್ರಮ ಕೈಗೊಳ್ಳಬಹುದು. ರಾಜ್ಯ ಸರ್ಕಾರ ಕಾರ್ಯನಿರ್ವಾಹಕ ಆದೇಶದಿಂದ ರಾಷ್ಟ್ರಪತಿಯ ಎಸ್ಸಿ ಪಟ್ಟಿಯನ್ನು ಏಕಪಕ್ಷೀಯವಾಗಿ ತಿದ್ದುಪಡಿ ಮಾಡಬಹುದು. ಇತರ ಧರ್ಮಕ್ಕೆ ಮತಾಂತರಗೊಂಡ ದಲಿತರಿಗೆ ಎಸ್ಸಿ ಸ್ಥಾನಮಾನ ವಿಸ್ತರಿಸುವ ಪ್ರಶ್ನೆ ನೀತಿ ಮತ್ತು ಸಂವಿಧಾನಾತ್ಮಕ ಚರ್ಚೆಯ ವಿಷಯವಾಗಿರುವಾಗ ಸುಪ್ರೀಂ ಕೋರ್ಟ್ ಪ್ರಸ್ತುತ ಕಾನೂನು ಸ್ಥಿತಿಯನ್ನು ಮರು ಉಲ್ಲೇಖಿಸಿದೆ. ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿದೆ? ಸೊ 4 ಹೇಳಿಕೆಗಳು ಮಾತ್ರ ಇಲ್ಲಿ ಸರಿಯಾಗಿರುತ್ತೆ. 1, 2, 3 ಮತ್ತು 5ನೇ ಹೇಳಿಕೆಗಳು ಸರಿಯಾಗಿದೆ. ನೋಡಿ, ಅನುಚ್ಛೇದ 341 ಎಸ್ಸಿ ಗುರುತಿಸುವಿಕೆಗೆ ನಿರ್ದಿಷ್ಟ ಸಂವಿಧಾನ ಪ್ರಕ್ರಿಯೆ ಒದಗಿಸುತ್ತದೆ ಅಂತ ನಾವು ನೋಡ್ಬೋದು. ರಾಷ್ಟ್ರಪತಿ ಅಧಿಸೂಚನಾ ಪಟ್ಟಿಯನ್ನು ರಾಜ್ಯ ಸರ್ಕಾರದ ಕಾರ್ಯನಿರ್ವಾಹಕ ಆದೇಶದಿಂದ ಬದಲಿಸಲಾಗುವುದಿಲ್ಲ ಅಂತ ಕೂಡ ನಾವು ಇಲ್ಲಿ ನೋಡ್ಬೋದು. ಓಕೆ, ಸಂಸತ್ತು ಕಾನೂನಿನ ಮೂಲಕ ಬದಲಾವಣೆ ಮಾಡಬಹುದು. ರಾಷ್ಟ್ರಪತಿ ಮಾಡಿರೋದನ್ನ ಸಂಸತ್ ಮಾಡಬಹುದು, ಆದರೆ ರಾಜ್ಯ ಸರ್ಕಾರಕ್ಕೆ ಆ ಅಧಿಕಾರ ಇರುವುದಿಲ್ಲ ಅಂತ ನಾವಿಲ್ಲಿ ಗಮನಿಸಬೇಕು. 1950ರ ಆದೇಶ ಧರ್ಮ ಸಂಬಂಧಿತ ಷರತ್ತು ಕಾಲಕ್ರಮೇಣ ಹಿಂದೂಗಳ ಜೊತೆಗೆ ಸಿಖ್, ಬೌದ್ಧರನ್ನು ಒಳಗೊಂಡಂತೆ ತಿದ್ದುಪಡಿ ಹೊಂದಿದೆ. ಇತರ ಧರ್ಮಗಳ ಕುರಿತು ಚರ್ಚೆ ಇನ್ನು ಮುಂದುವರಿತಾ ಇದೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಎಸ್ಸಿ ಪಟ್ಟಿಗಳು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ವಿಶೇಷ ಒಂದು ರಾಜ್ಯದಲ್ಲಿ ಗುರುತಿಸಲಾದ ಜಾತಿ ಎಲ್ಲೆಡೆ ಸ್ವಯಂಚಾಲಿತವಾಗಿ ಗುರುತಿಸಲಾಗುವುದಿಲ್ಲ ಅಂತ ಕೂಡ ನಾವಿಲ್ಲಿ ನೋಡ್ಬೋದು. ಶೆಡ್ಯೂಲ್ ಟ್ರೈಬ್ಸ್ ಕುರಿತು ಪ್ರತ್ಯೇಕವಾಗಿ ಅನುಚ್ಛೇದ 342 ವ್ಯವಸ್ಥೆ ಇರುತ್ತದೆ ಅಂತ ನಾವು ನೋಡ್ಬೋದು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಬ್ಯಾಲೆಟ್ ಪೇಪರ್ಸ್ ಇನ್ ಲೋಕಲ್ ಬಾಡಿ ಎಲೆಕ್ಷನ್ಸ್. Very important topics. It was there in the news recently as because Karnataka has adopted this system in local body elections. Consider the following statements. Karnataka considered or proposed the use of ballot paper for local body elections. Elections to panchayats are supervised by the State Election Commission under Article 243K. Municipal elections are under the constitutional superintendence of the State Election Commission under the Article 243 ZA. Election Commission of India under the Article 324 directly conducts the all panchayat and municipal elections. The Constitution expressly mandates the use of electronic voting machines for every local body elections. Subject to constitutional and statutory limits, a state can prescribe the voting method for local elections through its legal framework. ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕರ್ನಾಟಕವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಗದದ ಮತಪತ್ರ ಬಳಕೆಯನ್ನು ಪರಿಗಣಿಸಿತು ಅಥವಾ ಪ್ರಸ್ತಾಪಿಸಿತು. ಪಂಚಾಯತ್ ಚುನಾವಣೆಗಳ ಮೇಲ್ವಿಚಾರಣೆಯನ್ನು ಅನುಚ್ಛೇದ 242K ಅಡಿ ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತದೆ. ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಅನುಚ್ಛೇದ 243 ZA ಅಡಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಂವಿಧಾನಾತ್ಮಕ ಮೇಲ್ವಿಚಾರಣೆ ಇದೆ. ಅನುಚ್ಛೇದ 324 ಅಡಿ ಭಾರತದ ಚುನಾವಣಾ ಆಯೋಗವೇ ಎಲ್ಲ ಪಂಚಾಯತ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನೇರವಾಗಿ ನಡೆಸುತ್ತದೆ. ಪ್ರತಿಯೊಂದು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಇವಿಎಂ ಬಳಕೆ ಮಾಡಬೇಕು ಎಂದು ಸಂವಿಧಾನ ಸ್ಪಷ್ಟವಾಗಿ ಕಡ್ಡಾಯಗೊಳಿಸಿದೆ. ಸಂವಿಧಾನಾತ್ಮಕ ಮತ್ತು ಕಾನೂನು ಮಿತಿಗಳಿಗೆ ಒಳಪಟ್ಟಂತೆ ರಾಜ್ಯವು ತನ್ನ ಕಾನೂನು ಚೌಕಟ್ಟಿನ ಮೂಲಕ ಸ್ಥಳೀಯ ಚುನಾವಣೆಯ ಮತದಾನ ವಿಧಾನವನ್ನು ನಿಗದಿಪಡಿಸಬಹುದು. ಸೊ 6 ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆ ಸರಿಯಾಗಿದೆ ಅಂತ ನೋಡಿದ್ರೆ 4 ಹೇಳಿಕೆ ಮಾತ್ರ ಸರಿಯಾಗಿದೆ. ಸೊ 1, 2, 3 ಮತ್ತು 6ನೇ ಹೇಳಿಕೆಗಳು ಸರಿಯಾಗಿದೆ ಅಂತ ನಾವು ನೋಡ್ಬೋದು. ಸೊ 4 ಮತ್ತು 5ನೇ ಹೇಳಿಕೆ ಇದೆಯಲ್ಲ, ಅವು 2 ತಪ್ಪಾಗಿರುತ್ತೆ ಅಂತ ಇಲ್ಲಿ ನಾವು ನೋಡ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಸೊ ಮಾಡಿಫೈಡ್ ಉದಾನ್ ಸ್ಕೀಮ್ ಬಗ್ಗೆ ಇದೆ. ಓಕೆ, ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಇದು. ಮತ್ತೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಡ್ ದಿ ಮಾಡಿಫೈಡ್ ಉದಾನ್ ಸ್ಕೀಮ್ ಆನ್ 25 March 2026. The approved outlay is about 28,840 crores for 10-year period from the 2026-27 to 2035-36. The revamped scheme aims, among other things, to develop 100 airports from unserved airstrips and improve regional air connectivity. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕೇಂದ್ರ ಸಚಿವ ಸಂಪುಟವು 2026 ಮಾರ್ಚ್ 25ರಂದು ಪರೀಕ್ಷಿತ ಉಡಾನ್ ಯೋಜನೆಗೆ ಅನುಮೋದನೆ ನೀಡಿತು. 2026-27ರಿಂದ 2035-36ವರೆಗಿನ 10 ವರ್ಷದ ಅವಧಿಗೆ ಸುಮಾರು ರು 28,840 ಕೋಟಿ ವೆಚ್ಚಕ್ಕೆ ಅನುಮೋದನೆ ನೀಡಲಾಗಿದೆ. ಪರಿಷ್ಕೃತ ಯೋಜನೆ ಸೇವೆ ಲಭ್ಯವಿಲ್ಲದ ವಿಮಾನಪಟ್ಟಿಗಳಿಂದ 100 ವಿಮಾನ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸುವುದು ಸೇರಿದಂತೆ ಪ್ರಾದೇಶಿಕ ವಾಯು ಸಂಪರ್ಕ ಸುಧಾರಣೆಯನ್ನು ಗುರಿಯಾಗಿಟ್ಟುಕೊಂಡಿದೆ. ಸೊ ಎಷ್ಟು ಹೇಳಿಕೆ ಸರಿಯಾಗಿದೆ ಅಂದ್ರೆ 3 ಹೇಳಿಕೆ ಕೂಡ ಇಲ್ಲಿ ಸರಿಯಾಗಿರುತ್ತೆ. ಓಕೆ, ಸೊ ಉಡಾನ್ ಎಂದರೆ ಉಡೇ ದೇಶ್ ಕಾ ಆಮ್ ನಾಗರಿಕ ಅಂತ ಬರುತ್ತೆ, ಅದನ್ನು ನೆನ್ಪಿಡಿ. ಈ ಒಂದು ಸ್ಕೀಮು ಯಾವಾಗ ಫಸ್ಟ್ ಲಾಂಚ್ ಆಯಿತು ಉಡಾನ್ ಅನ್ನೋದು ಕೂಡ ನೀವು ನೆನ್ಪಿಡಬೇಕು, ಅದು ಕೂಡ ಕೇಳಲಾಗುತ್ತೆ ಮುಂದಿನ ಒಂದು
ಬರೋ ಎಕ್ಸಾಮ್ಸ್ಗಳಲ್ಲಿ. ಹಾಗಾಗಿ ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಸೆಸ್ ಅಂಡ್ ದಿ ಕಾನ್ಸ್ಟಿಟ್ಯೂಷನ್. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಅಂಡರ್ ದ ಕಾನ್ಸ್ಟಿಟ್ಯೂಷನಲ್ ಟ್ಯಾಕ್ಸ್ ಡೆವಲ್ಯೂಷನ್ ಫ್ರೇಮ್ವರ್ಕ್, ಸ್ಪೆಸಿಫೈಡ್ ಸೆಸ್ಸಸ್ and surcharges levied by the union are excluded from the divisible pool shared with the state. Article 271 permits the Parliament to levy a surcharge on certain union taxes for union purposes. A cess is generally imposed for a specified or earmarked purpose. Every cess collected by the union must constitutionally be distributed among the states in the same proportionally as the divisible pool. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಂವಿಧಾನಾತ್ಮಕ ಒಂದನೇ ಹೇಳಿಕೆ, ಸಂವಿಧಾನಾತ್ಮಕ ತೆರಿಗೆ ಹಂಚಿಕೆ ವ್ಯವಸ್ಥೆಯಲ್ಲಿ ಕೇಂದ್ರ ವಿಧಿಸುವ ನಿರ್ದಿಷ್ಟ ಸೆಸ್ ಮತ್ತು ಸರ್ಚಾರ್ಜ್ಗಳು ರಾಜ್ಯಗಳೊಂದಿಗೆ ಹಂಚಿಕೊಳ್ಳುವ ಡಿವಿಸಿಬಲ್ ಪೂಲ್ನ ಹೊರಗಿರುತ್ತವೆ. ಅನುಚ್ಛೇದ 271 ನಿರ್ದಿಷ್ಟ ಕೇಂದ್ರ ತೆರಿಗೆಗಳ ಮೇಲೆ ಕೇಂದ್ರ ಉದ್ದೇಶಕ್ಕಾಗಿ ಸರ್ಚಾರ್ಜ್ ವಿಧಿಸಲು ಸಂಸತ್ತಿಗೆ ಅವಕಾಶ ನೀಡುತ್ತದೆ. ಸೆಸ್ ಅನ್ನು ಸಾಮಾನ್ಯವಾಗಿ ನಿರ್ದಿಷ್ಟ ಅಥವಾ ಇಯರ್ ಮಾರ್ಕ್ ಉದ್ದೇಶಕ್ಕಾಗಿ ವಿಧಿಸಲಾಗುತ್ತದೆ. ಕೇಂದ್ರ ಸಂಗ್ರಹಿಸುವ ಪ್ರತಿಯೊಂದು ಸೆಸ್ ಅನ್ನು ಡಿವಿಷನ್ ಪೂಲ್ನ ಅದೇ ಅನುಪಾತದಲ್ಲಿ ರಾಜ್ಯಗಳಿಗೆ ಹಂಚಬೇಕು ಎಂದು ಸಂವಿಧಾನ ಕಡ್ಡಾಯಗೊಳಿಸುತ್ತದೆ. ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂದರೆ 3 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ. 4ನೇ ಹೇಳಿಕೆ ಇಲ್ಲಿ ತಪ್ಪಾಗಿರುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇತ್ತೀಚೆಗೆ ಇದು ಸೆಸ್ ಕೂಡ ನ್ಯೂಸಲ್ಲಿ ಇದ್ದಂಥ ಒಂದು ಟಾಪಿಕ್. ದಿಸ್ ಇಸ್ ಆಲ್ಸೋ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಓಕೆ, ಸೊ ನೆನ್ಪಿಡಿ ಇದನ್ನು ಕೂಡ. ಸೊ ಅನುಚ್ಛೇದ 270 ಇದೆಯಲ್ಲ, ಅದು ಕೇಂದ್ರ ರಾಜ್ಯಗಳ ತೆರಿಗೆ ಹಂಚಿಕೆಗೆ ನಿರ್ದಿಷ್ಟ ವಿನಾಯಿತಿಗಳೊಂದಿಗೆ ಸಂಬಂಧಿಸಿದ್ದು. ಅನುಚ್ಛೇದ 271 ಕೇಂದ್ರ ಸರ್ಚಾರ್ಗೆ ಸಂಬಂಧಿಸಿದೆ. ಆದ್ದರಿಂದ ಹಣಕಾಸು ಆಯೋಗಗಳು ಹೆಡ್ಲೈನ್ ಡೆವಲ್ಯೂಷನ್ ಶೇಕಡಾವಾರು ಮಾತ್ರವಲ್ಲದೆ ಒಟ್ಟು ತೆರಿಗೆ ಆದಾಯದ ಸಂಯೋಜನವನ್ನು ಗಮನಿಸುತ್ತವೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಡಿವಿಸಿಬಲ್ ಪೂಲ್ ಅಂತ ಹೇಳಿದ್ರೆ ಇಲ್ಲಿ ಲಂಬ ಹಣಕಾಸು ಹಂಚಿಕೆಯ ಕೇಂದ್ರ ಕಲ್ಪನೆಯಾಗಿದೆ. ಇದು ನೋಡಿ, ಇಲ್ಲಿ ಲಂಬ ಹಣಕಾಸು ಹಂಚಿಕೆಯ ಒಂದು ಕೇಂದ್ರ ಕಲ್ಪನೆಯಾಗಿದೆ. ಸೆಸ್ ಆದಾಯದ ತೆರಿಗೆ ಹಂಚಿಕೆ ಪ್ರಶ್ನೆಯನ್ನು ಸರ್ಕಾರದ ವೆಚ್ಚವಾಗಿ ಸಂಚಿತ ನಿಧಿಯಿಂದ ವಿನಿಯೋಗ ಮಾಡುವ ಪ್ರಕ್ರಿಯೆಯಿಂದ ಬೇರ್ಪಡೆ ಮಾಡಿ ನಾವು ನೋಡಬೇಕಾಗತ್ತೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. WTO ಮಿನಿಸ್ಟ್ರಲ್ ಕಾನ್ಫರೆನ್ಸ್ 14 ಬಗ್ಗೆ ಇದೆ, MC14 ಬಗ್ಗೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. WTO's 14th Ministerial Conference was held in Yaoundé, Cameroon in March 2026. The Ministerial Conference is the WTO's highest level decision-making body. WTO generally seeks to take decision by consensus among members. MCA14 was the first WTO Ministerial Conference ever held on the African continent. If a formal voting is used, WTO members have equal formal votes rather than the votes weighted by the GDP. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. WTO 14ನೇ ಸಚಿವರ ಸಮ್ಮೇಳನ 2026 ಮಾರ್ಚ್ನಲ್ಲಿ ಕ್ಯಾಮರೂನ್ನ ಯಾವುಂಡೆನಲ್ಲಿ ನಡೆಯಿತು. ಸೊ ಸಚಿವರ ಸಮ್ಮೇಳನ WTO ಅತ್ಯುನ್ನತ ನಿರ್ಧಾರ ಕೈಗೊಳ್ಳುವ ಸಂಸ್ಥೆಯಾಗಿದೆ. WTO ಸಾಮಾನ್ಯವಾಗಿ ಸದಸ್ಯರ ಒಮ್ಮತದ ಮೂಲಕ ನಿರ್ಧಾರ ಕೈಗೊಳ್ಳಲು ಪ್ರಯತ್ನಿಸುತ್ತದೆ. MCA14 ಆಫ್ರಿಕಾ ಖಂಡದಲ್ಲಿ ನಡೆದ ಮೊದಲ WTO ಸಚಿವರ ಸಮ್ಮೇಳನವಾಗಿತ್ತು. ಔಪಚಾರಿಕ ಮತದಾನ ನಡೆದರೆ WTO ಸದಸ್ಯರಿಗೆ GDP ಆಧಾರಿತ ತೂಕ ಮತಗಳ ಬದಲು ಸಮಾನ ಔಪಚಾರಿಕ ಮತವಿರುತ್ತದೆ ಅಥವಾ ಮತವಿದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 4ನೇ ಹೇಳಿಕೆ ತಪ್ಪಾಗಿರುತ್ತೆ. ಹಾಗಾಗಿ 4 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ. ಆ ಹೇಳಿಕೆಗಳು ಯಾವುದಂದ್ರೆ 1, 2, 3 ಮತ್ತು 5ನೇ ಹೇಳಿಕೆ ಸರಿಯಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, 4ನೇ ಹೇಳಿಕೆ ಯಾಕೆ ತಪ್ಪಾಗಿದೆ ಅಂತ ಹೇಳಿದ್ರೆ, ಸೊ 2015ರಲ್ಲಿ ಕೀನ್ಯಾದ ನೈರೋಬಿ M10ಕ್ಕೆ ಆತಿಥ್ಯ ನೀಡಿತು. ಹಾಗಾಗಿ ಅದು ಆಫ್ರಿಕಾದ ಒಂದು ದೇಶ ಆಗಿತ್ತು ಅಂತ ಇಲ್ಲಿ ನಾವು ನೋಡ್ಬೋದು. ಹಾಗಾಗಿ ಇದು ಮೊದಲ ದೇಶ ಅಲ್ಲ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡಬಹುದು. WTO ಪ್ರಧಾನ ಕಚೇರಿ ಏನಿದೆಯಲ್ಲ ಸ್ವಿಟ್ಜರ್ಲ್ಯಾಂಡ್ನ ಜಿನೋವಾದಲ್ಲಿದೆ ಅಂತ ಕೂಡ ನಾವು ಸ್ಟ್ಯಾಟಿಕ್ ಆಗಿ ನೆನ್ಪಿಡಿ. ಸೊ ಒಮ್ಮತ ಸಾಮಾನ್ಯ ಪದ್ಧತಿ ಆಗಿದ್ದರೂ WTO ಒಪ್ಪಂದದಲ್ಲಿ ಮತದಾನದ ವಿಧಿಗಳು ಕೂಡ ಇದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. G20 ಸಮಿಟ್ 2026 ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಫ್ರಾನ್ಸ್ ಹೋಲ್ಡ್ಸ್ ದ G7 presidency in 2026. The 2026 G7 Leaders Summit is scheduled for Evian, France in June 2026. The European Union participates in the G7 framework. India is a permanent member of the G7. Russia is currently one of the 7 members of the G7. G7 is an informal grouping and does not operate like a treaty-based international organization with the permanent secretariat. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 2026ರಲ್ಲಿ
ಫ್ರಾನ್ಸ್ G7 ಅಧ್ಯಕ್ಷತೆ ವಹಿಸಿದೆ. 2026 G7 ನಾಯಕರ ಶೃಂಗಸಭೆಯನ್ನು 2026 ಜೂನ್ನಲ್ಲಿ ಫ್ರಾನ್ಸ್ನ ಈವಿಯನ್ನಲ್ಲಿ ನಡೆಸಲು ನಿಗದಿಪಡಿಸಲಾಗಿದೆ. ಯುರೋಪಿಯನ್ ಯೂನಿಯನ್ G7 ಚೌಕಟ್ಟಿನಲ್ಲಿ ಭಾಗವಹಿಸುತ್ತದೆ. ಭಾರತ G7 ಶಾಶ್ವತ ಸದಸ್ಯ ರಾಷ್ಟ್ರವಾಗಿದೆ. ರಷ್ಯಾ ಪ್ರಸ್ತುತ G7 7 ಸದಸ್ಯ ರಾಷ್ಟ್ರಗಳಲ್ಲಿ ಒಂದಾಗಿದೆ. G7 ಅನೌಪಚಾರಿಕ ಗುಂಪಾಗಿದ್ದು ಶಾಶ್ವತ ಕಾರ್ಯದರ್ಶಿ ಇರುವ ಒಪ್ಪಂದ ಆಧಾರಿತ ಅಂತಾರಾಷ್ಟ್ರೀಯ ಸಂಸ್ಥೆಯಂತೆ ಕಾರ್ಯನಿರ್ವಹಿಸುವುದಿಲ್ಲ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಹೇಳಿದ್ರೆ 1, 2, 3 ಮತ್ತು 6ನೇ ಹೇಳಿಕೆಗಳು ಮಾತ್ರ ಸರಿಯಾಗಿದೆ. 5 ಮತ್ತು 4ನೇ ಹೇಳಿಕೆಗಳು ಇಲ್ಲಿ ತಪ್ಪಾಗಿರುತ್ತೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಓಕೆ, G7 7 ಸದಸ್ಯರು ಯಾವುದು ಅಂತ ಹೇಳಿದ್ರೆ ಇಲ್ಲಿ ನೆನ್ಪಿಡಿ, ಕೆನಡಾ ಇದೆ, ಫ್ರಾನ್ಸ್ ಇದೆ, ಜರ್ಮನಿ ಇದೆ, ಇಟಲಿ ಇದೆ, ಜಪಾನ್ ಇದೆ, ಯುನೈಟೆಡ್ ಕಿಂಗ್ಡಮ್ ಮತ್ತು ಅಮೇರಿಕಾ ಇದೆ. ಓಕೆ, ಸೊ ಯುರೋಪಿಯನ್ ಯೂನಿಯನ್ ಕೂಡ ಭಾಗವಹಿಸುತ್ತದೆ. ಓಕೆ, ಸೊ ಯುರೋಪಿಯನ್ ಯೂನಿಯನ್ ಕೂಡ ಭಾಗವಹಿಸುತ್ತದೆ ಅಂತ ನಾವು ನೋಡಬಹುದು. ಭಾರತವನ್ನು ಔಟ್ರೀಚ್ ಪಾಲುದಾರರಾಗಿ ಆಹ್ವಾನಿಸಲಾಗಬಹುದು, ಆದರೆ ಶಾಶ್ವತ ಸದಸ್ಯರಲ್ಲ ಅಂತ ನಾವು ನೋಡಬಹುದು. 2014ರಲ್ಲಿ ರಷ್ಯಾ ಭಾಗವಹಿಸಿಕೆ ಸ್ಥಗಿತಗೊಂಡ ನಂತರ G8 ವಿನ್ಯಾಸ ಮತ್ತೆ G7 ಆಯಿತು ಅಂತ ಹೇಳ್ಬಿಟ್ಟು ನಾವು ನೋಡಬಹುದು. ಸೊ ನೋಡಿ, G7 ಸದಸ್ಯತ್ವವನ್ನು G20 ಸದಸ್ಯತ್ವದೊಂದಿಗೆ ಗೊಂದಲ ಪಡಬಾರದು, ಇದು ವೆರಿ ಇಂಪಾರ್ಟೆಂಟ್. ಸೊ ಅಧ್ಯಕ್ಷತೆ ಪರ್ಯಾಯವಾಗಿ ಬದಲಾಗುತ್ತದೆ ಮತ್ತು ಆತಿಥೇಯ ರಾಷ್ಟ್ರ ವಾರ್ಷಿಕ ಕಾರ್ಯಸೂಚಿಯ ಬಹುಭಾಗವನ್ನು ರೂಪಿಸುತ್ತದೆ ಅಂತ ನಾವಿಲ್ಲಿ ನೋಡಬಹುದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಮೂಸಿ ರಿವರ್ ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಮೂಸಿ ರಿವರ್ ರೈಸಸ್ ಇನ್ ದ Anantagiri hills regions of the Telangana. It flows through the Hyderabad. The Musi is a tributary of the Krishna river. Okay. ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೂಸಿ ನದಿ ತೆಲಂಗಾಣದ ಅನಂತಗಿರಿ ಬೆಟ್ಟಗಳ ಪ್ರದೇಶಗಳಲ್ಲಿ ಉದ್ಭವಿಸುತ್ತದೆ. ಇದು ಹೈದರಾಬಾದ್ ನಗರದ ಮೂಲಕ ಹರಿಯುತ್ತದೆ. ಮೂಸಿ ಕೃಷ್ಣಾ ನದಿಯ ಉಪನದಿ ಆಗಿದೆ. ಸೊ ಎಲ್ಲ 3 ಸ್ಟೇಟ್ಮೆಂಟ್ಗಳು ಸೊ ಇಲ್ಲಿ ಕರೆಕ್ಟ್ ಆಗಿದೆ ಅಂತ ನಾವಿಲ್ಲಿ ನೋಡಬಹುದು. ಓಕೆ, ಸೊ 1908ರ ಮೂಸಿ ಪ್ರವಾಹ ಹೈದರಾಬಾದ್ ನಗರ ಯೋಜನಾ ಇತಿಹಾಸದ ಪ್ರಮುಖ ಘಟನೆಯಾಗಿದೆ. ಹಾಗಾಗಿ ಇದು ಹೈದರಾಬಾದ್ ಮೂಲಕ ಹೋಗುತ್ತೆ ಅಂತ ನಮಗೆ ತಿಳ್ಕೊಂಡಿರ್ಬೇಕು. ಸೊ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಇಂಡಿಯಾಸ್ ನ್ಯೂ NDC ಕ್ಲೈಮೇಟ್ ಟಾರ್ಗೆಟ್ ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಡ್ ದಿ ಇಂಡಿಯಾಸ್ ಅಪ್ಡೇಟೆಡ್ 2031-2035 nationally determined contributions package in March 2026. The package targets 47% reduction in emission intensity of GDP by 2035 from the 2005 level. It targets around 60% cumulative installed electric power capacity from non-fossil fuel sources by 2035. It includes an additional carbon sink objective of about 3.5 to 4.0 billion tons of carbon dioxide equivalent through additional forest and tree cover by 2035. An NDC under the Paris Agreement is legally enforceable absolute emission cap imposed by identically on every country. So the Paris Agreement requires parties to prepare, communicate and maintain successive NDCs over time. ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕೇಂದ್ರ ಸಚಿವ ಸಂಪುಟವು ಭಾರತದ ಪರಿಷ್ಕೃತ 2020-31-2035 ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಗುಳಿಗಳ ಸಮೂಹಕ್ಕೆ 2026 ಮಾರ್ಚ್ನಲ್ಲಿ ಅನುಮೋದನೆ ನೀಡಿತು. 2005ರ ಮಟ್ಟದ ಹೋಲಿಕೆಯಲ್ಲಿ 2030ರೊಳಗೆ GDPಯ ಉತ್ಸರ್ಜನಾ ತೀವ್ರತೆಯನ್ನು 47% ಕಡಿಮೆ ಮಾಡುವ ಗುರಿ ಇದರಲ್ಲಿ ಇದೆ. 2035ರೊಳಗೆ ಒಟ್ಟು ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದ ಸುಮಾರು 60% ಅನ್ನು ಪಳೆಯುಳಿಕೆ ಇಂಧನವಲ್ಲದ ಶಕ್ತಿ ಮೂಲಗಳಿಂದ ಪಡೆಯುವ ಗುರಿ ಇದೆ. ಸೊ 2035ರೊಳಗಡೆ ಹೆಚ್ಚುವರಿ ಅರಣ್ಯ ಮತ್ತು ಮಾರಣಾವರಣದ ಮೂಲಕ ಸುಮಾರು 3.5 ರಿಂದ 4 ಬಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ಸಮತೋಲಿತ ಹೆಚ್ಚುವರಿ ಕಾರ್ಬನ್ ಸಿಂಕ್ ಗುರಿಯು ಒಳಗೊಂಡಿದೆ. ಸೊ ಪ್ಯಾರಿಸ್ ಅಗ್ರಿಮೆಂಟ್ ಅಡಿಯಲ್ಲಿ NDC ಪ್ರತಿ ದೇಶಕ್ಕೂ ಒಂದೇ ರೀತಿಯ ಕಾನೂನುಬದ್ಧ ಪರಿಪೂರ್ಣ ಉತ್ಸರ್ಜನಾ ಮಿತಿಯನ್ನು ವಿಧಿಸುತ್ತದೆ. ಪ್ಯಾರಿಸ್ ಅಗ್ರಿಮೆಂಟ್ ಪಕ್ಷಗಳು ಕ್ರಮೇಣ ಹೊಸ NDCಗಳನ್ನು ಸಿದ್ಧಪಡಿಸಿ ಪ್ರಕಟಿಸಿ ನಿರ್ವಹಿಸಬೇಕೆಂದು ಹೇಳುತ್ತದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಹೇಳಿದ್ರೆ 6 ಹೇಳಿಕೆಗಳಲ್ಲಿ ಸೊ 5 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ ಸೊ ಅಂತ ನಾವಿಲ್ಲಿ ನೋಡಬಹುದು ಇಲ್ಲಿ. ಓಕೆನಾ, ಸೊ 5ನೇ ಹೇಳಿಕೆ ಏನಿದೆಯಲ್ಲ ಸೊ ಅದು ತಪ್ಪಾಗಿರುತ್ತೆ. ಸೊ ಗಮನಿಸ್ಬೇಕು ಅದನ್ನ. ಸೊ ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಇಷ್ಟೇ. ಸೊ ಇವತ್ತಿನ ಪ್ರಶ್ನೆಗಳು ಇಷ್ಟೇ. ಸೊ ನಿಮಗೆ ಈ ಒಂದು ಸೀರೀಸ್ ಇಷ್ಟ ಆಗಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಮತ್ತು ಈ ಸೀರೀಸ್ ಮುಂದುವರಿಯುತ್ತೆ. ನಿಮಗೆ ಇದರ PDF ಬೇಕು ಅಂತ ಹೇಳಿದ್ರೆ
ಸೊ ನಮ್ಮ ಒಂದು infiniteIASKS.com ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿ. ಸೊ ಅಲ್ಲಿ ನಿಮಗೆ ಎಲ್ಲ ಒಂದು ಪ್ರೀವಿಯಸ್ ಏನು PDF ಇದೆಯಲ್ಲ ಅದೆಲ್ಲ ಅವೈಲೇಬಲ್ ಮಾಡಿದ್ದೀವಿ. ಸೊ ನಿಮಗೆ ಈ ಸೀರೀಸ್ ಇಷ್ಟ ಆಗ್ತಿದ್ದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ. ಸೊ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ಅವೈಲೇಬಲ್ ಇರುತ್ತೆ. ಈ ಸೀರೀಸ್ ನಿಮ್ಮ ಮುಂದಿನ KS ಎಕ್ಸಾಮ್ಗೆ ತುಂಬ ಮುಖ್ಯ ಆಗಿರುತ್ತೆ. ಹಾಗಾಗಿ ನೆಗ್ಲೆಕ್ಟ್ ಮಾಡದೆ ಈ ಸೀರೀಸ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್.